ನನ್ನ ಯೇಸು ಶಕ್ತನು ಎಂದು ನಡೆಸುವನು. ಆನಂದವೇ ಕರ್ತ ನನ್ನ ದುರ್ಗವೇ, ಆನಂದವೇ ಕರ್ತ ನನ್ನ ದುರ್ಗವೇ. ಅನುದಿನ ಆತನೋಡ ಗೂಡಿ ನಡೆಯುವ, ಅನುದಿನ ಆತನೋಡ ಗೂಡಿ ನಡೆಯುವ ನನ್ನ ಯೇಸು ಶಕ್ತನು ಎಂದು ನಡೆಸುವನು. ಅದ್ಭುತವು ಆತನ್ ಪ್ರೀತಿ ಎಂದಿಗೂ ತಳ್ಳದಂತ ರೀತಿ, ಅದ್ಭುತವು ಆತನ್ ಪ್ರೀತಿ ಎಂದಿಗೂ ತಳ್ಳದಂತ ರೀತಿ. ಪಾಪಿಯಾದ ನನ್ನನ್ನಾತ ಶುದ್ಧ ಮಾಡಿದ ರೀತಿ, ಪಾಪಿಯಾದ ನನ್ನನ್ನಾತ ಶುದ್ಧ ಮಾಡಿದ ರೀತಿ. ಹಿಂದೆ ನಗೆ ಸುವಲ್ಲಿ ಮಾರ್ಗ ಉನ್ನತಿ, ಹಿಂದೆ ನಗೆ ಸುವಲ್ಲಿ ಮಾರ್ಗ ಉನ್ನತಿ. ನನ್ನ ಯೇಸು ಶಕ್ತನು ಎಂದು ನಡೆಸುವನು. ಸಂಪೂರ್ಣ ಸಂತೋಷವು ನಿತ್ಯವಾದ ದೇವ ಶಾಂತಿಯು, ಸಂಪೂರ್ಣ ಸಂತೋಷವು ನಿತ್ಯವಾದ ದೇವ ಶಾಂತಿಯು. ಶುದ್ಧತೆ ಹೊಂದ ಬುಗ್ಗೆಯದು ಕ್ರಿಸ್ತನ ರಕ್ತವದು, ಶುದ್ಧತೆ ಹೊಂದ ಬುಗ್ಗೆಯದು ಕ್ರಿಸ್ತನ ರಕ್ತವದು. ಪಾಪಿಗೆ ದೇವರೆಂದು ಉಚಿತವು, ಪಾಪಿಗೆ ದೇವರ ದಾನವಿದು ಎಂದೆಂದು ಉಚಿತವು. ನನ್ನ ಯೇಸು ಶಕ್ತನು ಎಂದು ನಡೆಸುವನು. ಕ್ರಿಸ್ತನು ತಾನೇ ಆತನಾಗಿ ಕರದಿಹ ಪಾಪಿಯ ದೀನನಾಗಿ, ಕ್ರಿಸ್ತನು ತಾನೇ ಆತನಾಗಿ ಕರೆದಿಹ ಪಾಪಿಯ ದೀನನಾಗಿ. ಹೊಂದದೆ ಹೋದರೆ ರಕ್ಷಣೆಯ ಕೃಪೆಯ ಕಾಲದಿ, ಹೊಂದದೆ ಹೋದರೆ ರಕ್ಷಣೆಯ ಕೃಪೆಯ ಕಾಲದಿ. ತಪ್ಪದು ನರಕ ದಂಡನೆಯು ನ್ಯಾಯ ತೀರ್ಪಿನ ದಿನದಿ, ತಪ್ಪದು ನರಕ ದಂಡನೆಯು ನ್ಯಾಯ ತೀರ್ಪಿನ ದಿನದಿ. ನನ್ನ ಯೇಸು ಶಕ್ತನು ಎಂದು ನಡೆಸುವನು. ಆನಂದವೇ ಕರ್ತ ನನ್ನ ದುರ್ಗವೇ, ಆನಂದವೇ ಕರ್ತ ನನ್ನ ದುರ್ಗವೇ.
ನಡೆಸುವನು. ಥ್ಯಾಂಕ್ ಯು. ಥ್ಯಾಂಕ್ ಯು ಜಯಕ್ಕ. ಇಟ್ ವಾಸ್ ವೆರಿ ವಂಡರ್ಫುಲ್ ಸಾಂಗ್. ತುಂಬಾ ಚೆನ್ನಾಗಿತ್ತು ಹಾಡು. ದೇವರು ನಿಮ್ಮನ್ನ ನಿಮ್ಮ ಕುಟುಂಬವನ್ನ ಆಶೀರ್ವಾದ ಮಾಡ್ಲಿ ಎಂಬುದಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡುವವರಾಗಿರೋಣ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗೋಣ. ಧ್ಯಾನ ಮಾಡುವಂತಹ ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಾವು ಧ್ಯಾನ ಮಾಡುವಂತ ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ದೇವರ ವಾಕ್ಯದ ಮೂಲಕ ನಮ್ಮೊಂದಿಗೆ ಅವರು ಮಾತನಾಡುವ ಹಾಗೆ, ದೇವರು ನಮ್ಮ ಹೃದಯಗಳೊಂದಿಗೆ ಮಾತನಾಡುವ ಹಾಗೆ, ಆ ವಾಕ್ಯಗಳು ನಮ್ಮ ಜೀವಿತಗಳಲ್ಲಿ ಬೇಕಾದಂತಹ ಆ ಒಂದು ಬದಲಾವಣೆಯನ್ನ, ಜೀವಿತದಲ್ಲಿ ಬೇಕಾದಂತಹ ಬಲವನ್ನ, ಆತ್ಮಸ್ಥೈರ್ಯವನ್ನ ಅನುಗ್ರಹಿಸಿ ಕೊಡುವ ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ದೇವರು ಅದು ವಾಕ್ಯ ದೇವರದೇ, ತನ್ನ ಸೇವಕರ ಮೂಲಕವಾಗಿ ದೇವರು ಮಾತನಾಡುವಾತನಾಗಿದ್ದಾನೆ. ಆದ್ದರಿಂದ ನಾವು ಪ್ರಾರ್ಥನಾ ಪೂರ್ವಕವಾಗಿ ಧ್ಯಾನ ಮಾಡೋಣ. ನಮ್ಮೊಂದಿಗೆ ಜಾಯಿನ್ ಆಗಿರುವಂತ ಸಹೋದರ ಜೇಮ್ಸ್ ಪ್ರಭಾಕರ್ ಅವರು ಧ್ಯಾನ ಮಾಡುವಂತ ವಾಕ್ಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ಬೇಕೆಂಬುದ ಕೇಳ್ಕೊಳ್ತೇನೆ. ವಾಕ್ಯಕ್ಕೋಸ್ಕರವಾಗಿಯೂ ವಾಕ್ಯವನ್ನು ಹಂಚುವಂತ ನಮ್ಮ ಸುಜಯ್ ಕುಮಾರ್ ಅವರಿಗೋಸ್ಕರವಾಗಿ ಕೂಡ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ನಮ್ಮೊಂದಿಗೆ ಜಾಯಿನ್ ಆಗಿರುವ ಸಹೋದರಂತ ಜೇಮ್ಸ್ ಪ್ರಭಾಕರ್ ಅವರನ್ನ ಕೇಳಿಕೊಳ್ತೇನೆ. ಅಣ್ಣ ನಮಸ್ತೆ ಅಣ್ಣ, ಕೇಳಿಸ್ತಲ್ಲ? ಕೇಳಿಸತ್ತೆ ಅಣ್ಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಿರುವ ನಮ್ಮ ಸ್ವರ್ಗೀಯ ಜೀವಳ ತಂದೆಯ ದೇವರೇ, ನಿನ್ನ ಪರಿಶುದ್ಧ ಪಾದಕ್ಕೆ ಸ್ತೋತ್ರದ ಕಾಣಿಕೆಗಳನ್ನು ಕರ್ತನೆ ಸಮರ್ಪಿಸ್ತೇವೆ ಸ್ವಾಮಿ. ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ದೇವರೇ ನಿನ್ನ ಸನ್ನಿಧಿಗೆ ಬರುವಂತೆ ಅಲ್ಪರಾದ ನಮ್ಮನ್ನ ಈ ಒಂದು ವೇಳೆಯಲ್ಲಿ ಕರ್ತನೆ ಕರೆದೊಂದು ಸೇರಿಸಿದಕ್ಕಾಗಿ ದೇವರು ನಮಗೆ ಸ್ತೋತ್ರದ ಕಾಣಿಕೆಗಳನ್ನು ಸಮರ್ಪಿಸ್ತೇವೆ ಸ್ವಾಮಿ. ಮಾಡಿದಂತೆಲ್ಲ ಮಹೋಪಕಾರಗಳನ್ನ ನೆನಪು ಮಾಡ್ಕೊಳ್ತೇವೆ. ವಿಶೇಷವಾಗಿ ಕರ್ತನೆ ಈ ಒಂದು ಝೂಮ್ ಮೀಟಿಂಗ್ ಕರ್ತನೆ ಸುಮಾರು 11 ತಿಂಗಳು 10ರಿಂದ 11 ತಿಂಗಳವರೆಗೂ ಕರ್ತನೆ ಈ ರೀತಿಯಲ್ಲಿ ನಡೆಸ್ತಾ ಬಂದಕ್ಕಾಗಿ ದೇವರ ಸ್ತೋತ್ರ ಸಲ್ಲಿಸ್ತೇವೆ. ವಾಕ್ಯವನ್ನು ಕಲಿಲಿಕ್ಕಾಗುವಂತೆ, ಅದನ್ನ ಧ್ಯಾನಿಸ್ಲಿಕ್ಕಾಗುವಂತೆ, ಅನೇಕರು ದೇವರ ಸೇವಕರು ಕರ್ತನೆ ನಮಗೆ ಪರಿಚಯ ಆಗ್ಲಿಕ್ಕಾಗುವಂತೆಯೂ, ದೇವರೇ ನಿನ್ನ ವಾಕ್ಯವನ್ನು ಕರ್ತನೆ ನಾವು ಕಲಿಲಿಕ್ಕಾಗುವಂತೆಯೂ ದೇವರೇ ನೀವು ಅನುಗ್ರಹ ಮಾಡಿಕೊಡುವಂತ ಈ ಒಂದು ಅವಕಾಶಕ್ಕಾಗಿ ದೇವರ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಇದರ ಜವಾಬ್ದಾರಿ ಹೊತ್ತಂತ ಪ್ರಿಯ ದಾಸರನ್ನ ನೀನು ವಿಶೇಷವಾಗಿ ಆಶೀರ್ವಾದ ಬಂದಕ್ಕಾಗಿ ದೇವರೇ ನಾವು ನಿಮ್ಮನ್ನ ಕೊಂಡಾಡ್ತೇವೆ ಸ್ವಾಮಿ. ಇದು ಸುಲಭವಂತ ಕಾರ್ಯವಲ್ಲ ಸ್ವಾಮಿ, ನಿಜಕ್ಕೂ ಕ್ಲಿಷ್ಟಕರವಂತ ಸಂಗತಿ. ಇಂಥ ಒಂದು ಸಮಯದಲ್ಲಿ ಕರ್ತನೆ ನೀನು ಅವ್ರನ್ನ ಉತ್ತಮವಾಗಿ ನಡೆಸುತ್ತಾ ಸಭೆಯಾಗಿಯೂ ವೈಯಕ್ತಿಕವಾಗಿ ಕುಟುಂಬವಾಗಿ ಕರ್ತನೆ ಪಾಲು ತೆಗೆದುಕೊಂಡು ಮಾಡುವಂತ ಸೇವೆಯಲ್ಲಿ ಕರ್ತನೆ ಹೇಳುವಂತ ಆಶೀರ್ವಾದವಿರಲಿ, ಬೇಕಾದ ಆರೋಗ್ಯ ದಾಸರಿಗೆ ಅನುಗ್ರಹಿಸಿಕೊಡ್ರಿ ಅಂತ ಪ್ರಾರ್ಥಿಸ್ತೇವೆ ಸ್ವಾಮಿ. ಹಾಗೂ ವಿಶೇಷವಾಗಿ ಕರ್ತನೆ ಪ್ರಿಯ ಸುಜಯಣ್ಣವರು ಕರ್ತನೆ ಈ ದಿನದಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನ ಅವರು ಹಂಚ್ಲಿಕ್ಕಿರುವಾಗ ನಿನ್ನ ಪ್ರಸನ್ನತೆ ಅವರೊಟ್ಟಿಗಿರ್ಲಿ. ಯಾವ ವಾಕ್ಯ ಎಂಬುದಾಗಿ ಕರ್ತನೆ ನೀನು ಅವರಿಗೆ ನುಡಿಯ ಮಾಡ್ತೀವ ಸ್ವಾಮಿ, ಆ ವಾಕ್ಯವನ್ನು ಕರ್ತನೆ ನಾವು ಕೇಳಲಿಕ್ಕಾಗುವಂತೆ, ಆ ವಾಕ್ಯವನ್ನು ನಮ್ಮನ್ನ ಮಾರ್ಗದರ್ಶನ ಮಾಡ್ಲಿಕ್ಕಾಗುವಂತೆ, ಅವು ನಮ್ಮ ಜೀವಿತವನ್ನ ಆತ್ಮಿಕ ಜೀವಿತ ವೃದ್ಧಿಗೊಳಿಸ್ಲಿಕ್ಕಾಗುವಂತೆ, ಅದು ನಮ್ಮನ್ನ ಮಾರ್ಗದರ್ಶನ ಮಾಡಿ ನಿನ್ನ ಜೀವಿತದಲ್ಲಿ ಕರ್ತನೆ ನಾವು ಬೆಳಿಲಿಕ್ಕಾಗುವಂತೆ, ಆತ್ಮಿಕವಾಗಿ ಕರ್ತನೆ ನಾವು ವೃದ್ಧಿ ಹೊಂದಲಿಕ್ಕಾಗುವಂತೆಯೂ ದೇವರಿಗೆ ನೀವು ತಾನೇ ಕಾರ್ಯ ಮಾಡ್ರಿ ಎಂದು ಪ್ರಾರ್ಥಿಸ್ತೇವೆ ಸ್ವಾಮಿ. ಕೂಡಿ ಬಂದಂತೆ ಎಲ್ಲ ದೇವಜನರಿಗಾಗಿ ಸ್ತೋತ್ರ. ಒಬ್ಬೊಬ್ಬರನ್ನ ವೈಯಕ್ತಿಕವಾಗಿ ಆಶೀರ್ವಾದ ಮಾಡ್ರಿ, ನೀವು ತಾನೇ ಮಹಿಮೆ ಅಂದ್ಕೊಳ್ರಿ. ಈ ಪ್ರಾರ್ಥನೆಯನ್ನು ನಮ್ಮ ಕರ್ತನಾದ ಯೇಸು ಸ್ವಾಮಿಯ ದಿವ್ಯನಾಮದಲ್ಲಿ ಸ್ತೋತ್ರ ಸಲ್ಲಿಸಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ನಮ್ಮ ಜೀವಳ ತಂದೆ. ಆಮೆನ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಬಂದಂತಹ ಎಲ್ಲರನ್ನು ಕೂಡ ಕರ್ತನ ಹೆಸರಿನಲ್ಲಿ ಮತ್ತೊಮ್ಮೆ ವಂದಿಸುತ್ತಾ ಸ್ವಾಗತ ಕೋರುತ್ತೇನೆ. ನೀವೆಲ್ಲರೂ ಕೂಡ ಅತ್ಯಾಸಕ್ತಿಯಿಂದ ಬರ್ತಾ ಇರುವುದಕ್ಕಾಗಿ ಕರ್ತನಿಗೆ ಸ್ತೋತ್ರವಾಗಲಿ. ಯಾವಾಗಲೂ ಕೂಡ ನಮ್ಮ ಝೂಮ್ ಮೀಟಿಂಗ್ ನಲ್ಲಿ ದೈವ ಜನರು ಬಂದು ಕೂತ್ಕೊಡುವಾಗ ನಾನು ಯಾವಾಗಲೂ ನನ್ನ ನೆನಪಿಗೆ ಬರುವಂತದ್ದು ಆ ಮನೆಗಳ ಬಗ್ಗೆ ಕರ್ತನಿಡುವಂತ ಮಾತು. ಈಕೆಯು ಉತ್ತಮವಾದ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಈಕೆಯಿಂದ ಅದು ತೆಗೆಯಲ್ಪಡಲಾರದು. ಅಂದ್ರೆ ಅರ್ಥ ಏನು? ಇವತ್ತು ಲೋಕದಲ್ಲಿ ಅನೇಕ ಜನರು ಅನೇಕ ಕೆಲಸ ಕಾರ್ಯಗಳಲ್ಲಿದ್ದಾರೆ, ಆದರೆ ಮೀಟಿಂಗ್ಗೆ ಬಂದ ಪ್ರತಿಯೊಬ್ಬೊಬ್ಬರು ಕೂಡ ಆ ಉತ್ತಮ ಭಾಗವನ್ನೇ ಆರಿಸಿಕೊಂಡಿದ್ದೇವೆ. ನೀವೆಲ್ಲರೂ ಕೂಡ ಕಷ್ಟಪಟ್ಟು ಆ ಉತ್ತಮ ಭಾಗವನ್ನ ಆರಿಸಿಕೊಂಡಿದ್ದೀರಾ, ಅದು ನಿಮ್ಮಿಂದ ಎಂದಿಗೂ ಕೂಡ ತೆಗೆಯಲ್ಪಡಲಾರದು. ನೀವು ಸ್ತೋತ್ರ ಮಾಡೋಣ. ಇವತ್ತು ಕೂಡ ತೆಗೆದು ಹಾಕಲ್ಪಡಲಾರದ ಜೀವವುಳ್ಳ ವಾಕ್ಯವನ್ನ ನಮ್ಮೊಂದಿಗೆ ಇರುವಂತ ನಮ್ಮ ಸುಜಯ್ ಕುಮಾರ್ ಅಣ್ಣವರು
ಹಂಚಿಕೊಳ್ಳಲಿದ್ದಾರೆ. ಸುಜಯ್ ಕುಮಾರ್ ಅಣ್ಣ ಅವರು ನಮ್ಗೆಲ್ಲರೂ ಪರಿಚಯವಾಗಿರುವಂತವರೇ. ಅವರು ಲೆಕ್ಚರರ್ ಆಗಿದ್ದಾರೆ, ಕೊಳ್ಳೆಗಾಲ ಸಭೆಯ ಅನ್ಯೋನ್ಯತೆಯಲ್ಲಿದ್ದಾರೆ. ದೇವರ ವಾಕ್ಯವನ್ನ ಸುವಾರ್ತೆಯನ್ನ ಸಾರುವುದರಲ್ಲಿ ಅತ್ಯಾಸಕ್ತಿ ಉಳ್ಳವರಾಗಿದ್ದಾರೆ. ಶಿವಮೊಗ್ಗದ KBI ಬೈಬಲ್ ಸ್ಕೂಲ್ ನಲ್ಲಿ ಕೂಡ ಒಬ್ರು ಟೀಚರ್ ಆಗಿದ್ದಾರೆ. ತುಂಬಾ ಸಂತೋಷ ಅವ್ರು ನಮ್ಮೊಂದಿಗೆ ಇರುವಂತದ್ದು. ನಾವು ಓವರ್ ಟು ಸುಜಯ್ ಕುಮಾರ್ ಅಣ್ಣ. ಅಣ್ಣ ವೆಲ್ಕಮ್ ಅಣ್ಣ. ಮುಂದಿನ ಸಮಯವನ್ನು ನಿಮಗೆ ಒಪ್ಪಿಸ್ಕೊಡ್ತೇನೆ. ಅಣ್ಣ ಅನ್ಮ್ಯೂಟ್ ಮಾಡ್ರಿ ಅಣ್ಣ. ಓಕೆ, ಕೇಳಿಸ್ತದ ಅಣ್ಣ? ಕೇಳಿಸ್ತದ? ಸ್ವರ ಕೇಳಿಸ್ತದ? ಕೇಳಿಸ್ತದೆ ಅಣ್ಣ. ಕೇಳಿಸ್ತದೆ ಅಣ್ಣ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಶಿವಮೊಗ್ಗ ಸಭೆಗಳ ಹಿರಿಯರು ಮತ್ತು ದೇವಜನರಿಗೂ, ವಿಶೇಷವಾಗಿ ಸೈಮನ್ ಅಣ್ಣ ಅವರಿಗೂ ಕರ್ತನ ಘನವುಳ್ಳ ನಾಮದಲ್ಲಿ ಸ್ತೋತ್ರ ಸಲ್ಲಿಸ್ತೇನೆ. ಈ ಸಂಜೆ ವೇಳೆ ಸತ್ಯವೇದದ ಸ್ತ್ರೀಯರ ಕುರಿತಾಗಿ ಮಾತಾಡಬೇಕು ಎಂಬುದಾಗಿ ಹೇಳಿ ನನಗೆ ಆಯ್ದುಕೊಳ್ಳಿಕ್ಕೆ ಕೊಟ್ಟಂತ ಹೆಸರು ಪ್ರಿಸ್ಕಳು. ಅಣ್ಣವರು ಈ ಮಹಿಳೆಯ ಹೆಸರನ್ನ ಕೊಟ್ಟರು. ಈ ಪ್ರಿಸ್ಕಳ ಕುರಿತಾಗಿ ನಾನು ಸತ್ಯವೇದವನ್ನ ಗಮನಿಸುವಾಗ ಎಲ್ಲಿಯೂ ಸಹ ಪ್ರಿಸ್ಕಳು ಎಂಬುದಾಗಿ ಅವಳನ್ನೇ ಕುರಿತಾಗಿ ಹೇಳಿರುವುದನ್ನ ನಾನು ಕಾಣಲಿಲ್ಲ. ಸತ್ಯವೇದದಲ್ಲಿ 6 ವಾಕ್ಯ ಭಾಗಗಳಲ್ಲಿ ನಾವು ಪ್ರಿಯ ಸಹೋದರಿಯ ಕುರಿತಾಗಿ ಓದ್ತೇವೆ. ಪ್ರಿಸ್ಕಳು ಅಥವಾ ಪ್ರಿಸ್ಕಿಲ್ಲಳು, ಪ್ರಿಸ್ಕಾ ಎಂಬಂತ ಹೆಸರಿರುವಂತ ಈ ಸ್ತ್ರೀಯ ಕುರಿತಾಗಿ ಈ 6 ಭಾಗಗಳಲ್ಲಿ ಓದುವಾಗಲೂ ಆಕೆಯ ಹೆಸರು ತನ್ನ ಗಂಡನೊಂದಿಗೆ ಇರುವುದನ್ನ ನಾವು ನೋಡುತ್ತೇವೆ. ಒಂದು ವೇಳೆ ಈ ಪ್ರಿಸ್ಕಿಲ್ಲಳ ಕುರಿತಾಗಿ ಹೇಳುವಾಗೆಲ್ಲ, ಪ್ರಸ್ತಾಪಿಸುವಾಗೆಲ್ಲ ಅವರಿಬ್ಬರನ್ನೂ ಸೇರಿಸಿ ನಮೂದಿಸಿ, ಒಂದು ವೇಳೆ ಅವರ ವಿವಾಹದ ಏಕೀಭಾವವನ್ನ ಇದು ಸೂಚಿಸುತ್ತದೆ. ಅವರು ಇನ್ನು ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ ಅಂತ. ಅಂದರೆ ಅವರ ಒಂದು ಎಲ್ಲ ಸಂಗತಿಗಳಲ್ಲಿ ಅವರಿಬ್ಬರು ಸೇರಿ ಕಾರ್ಯಗಳನ್ನ ಮಾಡಿರುವುದಾಗಿ ನಾವು ನೋಡ್ತೇವೆ. ಪ್ರಿಸ್ಕಿಲ್ಲಳ ಕುರಿತಾಗಿ ನಾವು ತಿಳ್ಕೊಳ್ಳಬೇಕಿದ್ದರೆ ಅವರ ಕಾರ್ಯಗಳ ಕುರಿತಾಗಿ ನಾವು 6 ವಾಕ್ಯ ಭಾಗಗಳಲ್ಲಿ ನೋಡ್ತೇವೆ. 4 ವಾಕ್ಯ ಭಾಗಗಳಲ್ಲಿ ಪ್ರಿಸ್ಕಿಲ್ಲಳು ಅಕ್ವಿಲನು ಎಂಬುದಾಗಿ ಬರ್ತದೆ. 2 ವಾಕ್ಯ ಭಾಗದಲ್ಲಿ ಅಕ್ವಿಲನು ಪ್ರಿಸ್ಕಿಲ್ಲಳು ಎಂಬುದಾಗಿ ಬರ್ತದೆ. ಅಪೊಸ್ತಲ ಕೃತ್ಯ 18ನೇ ಅಧ್ಯಾಯ 2ನೇ ವಚನದಲ್ಲಿ ಅಕ್ವಿಲನು ಅವನ ಹೆಂಡತಿಯಾದ ಪ್ರಿಸ್ಕಿಲ್ಲಳು ಎಂಬುದಾಗಿ ನೋಡ್ತೇವೆ. ಅಪೊಸ್ತಲ ಕೃತ್ಯ 18ನೇ ಅಧ್ಯಾಯ 18ನೇ ವಚನದಲ್ಲಿ ಪ್ರಿಸ್ಕಿಲ್ಲಳು ಅಕ್ವಿಲನು ಅವರ ಸಂಗಡ ಹೊರಟರು ಎಂಬುದಾಗಿ ನೋಡ್ತೇವೆ. ಪೌಲನ ಜೊತೆ ಅವರು ಹೊರಟರು. ಅಪೊಸ್ತಲ ಕೃತ್ಯ 18ನೇ ಅಧ್ಯಾಯ 26ನೇ ವಚನದಲ್ಲಿ ಮತ್ತೆ ಅವರ ಪ್ರಸ್ತಾಪ ಬಂದಿದೆ. ಪ್ರಿಸ್ಕಿಲ್ಲಳಿಗೂ ಅಕ್ವಿಲನಿಗೂ ಕೇಳಿ ಎಂಬುದಾಗಿ ನೋಡ್ತೇವೆ. ಅಪೊಲೋಸನ ಕುರಿತಾಗಿ ಅಲ್ಲಿ ಹೇಳುವಾಗ ಈ ಸಂದರ್ಭ ಬಂದಿದೆ. ಮತ್ತು ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡುವಾಗ ಪ್ರಿಸ್ಕಳಿಗೂ ಅಕ್ವಿಲನಿಗೂ ಕ್ರಿಸ್ತನ ಯೇಸುವಿನ ಜೊತೆ ಕೆಲಸದವರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. 1 ಕೊರಿಂಥ 16ನೇ ಅಧ್ಯಾಯ 19ನೇ ವಚನದಲ್ಲಿ ಅಕ್ವಿಲನು ಪ್ರಿಸ್ಕಿಲ್ಲಳು ತಮ್ಮ ಮನೆಯಲ್ಲಿ ಸಭೆ ಕೂಡುವ ಸಭೆ ಎಂಬುದಾಗಿ ನಾವು ನೋಡ್ತೇವೆ. 2 ತಿಮೋಥೆ 4ನೇ ಅಧ್ಯಾಯ 19ನೇ ವಚನದಲ್ಲಿ ಪ್ರಿಸ್ಕಿಲ್ಲಳಿಗೂ ಅಕ್ವಿಲನಿಗೂ ವಂದನೆ ಹೇಳು ಎಂಬುದಾಗಿ ನಾವು ನೋಡ್ತೇವೆ. ನನ್ನ ಪ್ರಿಯರೇ, ಇದು ನಮಗೆ ಕಲಿಸುವ ಪಾಠ ಏನೆಂದರೆ ಒಂದು ಕ್ರಿಸ್ತಿಯ ಕುಟುಂಬ. ಇಲ್ಲಿ ಪ್ರಿಸ್ಕಿಲ್ಲಳ ಕುರಿತಾಗಿ ನಾವು ಅಭ್ಯಾಸ ಮಾಡುವಾಗ, ಅವಳ ಕುರಿತಾಗಿ ನಾವು ನೋಡುವಾಗ, ಅವಳ ಏನು, ಅವರು ಎಲ್ಲಿಯವರು, ಇದರ ಕುರಿತಾಗಿ ಸ್ವಲ್ಪ ಹೇಳಿ ನಾನು. ಈ ಪ್ರಿಸ್ಕಿಲ್ಲಳು ಅಕ್ವಿಲನು ಅವರು ಹೇಗೆ ಕಾರ್ಯವನ್ನು ಮಾಡಿದ್ರು, ಇದರ ಮೂಲಕವಾಗಿ ಪ್ರಿಸ್ಕಿಲ್ಲಳ ವಿಶೇಷವಾದ ಗುಣಗಳನ್ನ ನಾವು ಇದರ ಮೂಲಕವಾಗಿ ನಾವು ಕಲೀಲಿಕ್ಕೆ ಹೋಗ್ತೇವೆ. ಪೊಂತ ಪ್ರಾಂತ್ಯಕ್ಕೆ ಸೇರಿದ್ರು. ಇಬ್ಬರು ಯಹೂದಿಗಳಾಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಪೊಂತ ಪ್ರಾಂತ್ಯ ಅಂದ್ರೆ ಇಸ್ರಾಯೇಲಿನ ಉತ್ತರ ಭಾಗದಲ್ಲಿರುವಂತಹ ದೇಶ. ಈ ಪೊಂತ ಈ ಭಾಗದಲ್ಲಿದ್ದ ಜನರು ಪಂಚಾಶತಮ ದಿನದಲ್ಲಿ
ಪವಿತ್ರಾತ್ಮನು ಬಂದಾಗ ಶಿಷ್ಯರುಗಳು ವಿವಿಧ ಆ ಸ್ಥಳದಲ್ಲಿ ಇದ್ದರು ಮತ್ತು ಪೇತ್ರನ ಪ್ರಸಂಗವನ್ನ ಕೇಳಿದವರಲ್ಲಿ ಆ ಪಂಥ ಪ್ರಾಂತ್ಯದ ಅನೇಕರಿದ್ದರು. ಒಂದು ವೇಳೆ ಇವರ ಮೂಲಕವಾಗಿ ಇವರಿಗೆ ಕ್ರಿಸ್ತನ ಪರಿಚಯವಾಗಿರಬಹುದು ಎಂಬುದಾಗಿ ನಾವು ನೆನೆಸಬಹುದು. ಮಾತ್ರವಲ್ಲ, ಪೇತ್ರನು ತನ್ನ ಮೊದಲನೇ ಪತ್ರಿಕೆಯಲ್ಲಿ ಬರೆಯುವಾಗ ಆತನು ಹೀಗೆ ಹೇಳ್ತಾನೆ. ಮೊದಲನೇ ಪತ್ರಿಕೆಯಲ್ಲಿ ಇವರು ಓದಿದ ದೇವಜನರಲ್ಲಿ ಇವರು ಇರಬಹುದು. ಪೇತ್ರ ಒಂದು ಪೇತ್ರ 1ನೇ ವಚನದಲ್ಲಿ, ಕ್ರಿಸ್ತನ ಅಪೊಸ್ತಲನಾದ ಪೇತ್ರ ಪಂಥ, ಗಲಾತ್ಯ, ಕಪ್ಪದೋಕ್ಯ, ಆಸ್ಯ, ಬಿಥುನ್ಯ ಎಂಬ ಸೀಮೆಗಳಲ್ಲಿ ಚದುರಿರುವಂತ ಪ್ರವಾಸಿಗಳಾದ ದೇವಜನರಿಗೆ ಎಂಬುದಾಗಿ ನಾವು ನೋಡ್ತೇವೆ. ಬರೆಯುವುದೇನೆಂದರೆ ಎಂಬುದಾಗಿ ಅಲ್ಲಿ ಅವನು ಒಕ್ಕಣೆ ಮಾಡುವುದನ್ನು ನಾವು ನೋಡ್ತೇವೆ. ಇವರು ಇಟಲಿಗೆ, ಅಂದ್ರೆ ಇತಾಲಿಯ ದೇಶಕ್ಕೆ ವಲಸೆ ಹೋಗಿ ಅಲ್ಲಿ ವಾಸಿಸ್ತಾ ಇದ್ದಾರೆ. ಈ ವಾಸ ಮಾಡ್ತಿದ್ದಂತ ಈ ಸಂದರ್ಭದಲ್ಲಿ ಕ್ಲೌದಿ ಸೀಸರ್ ಎಂಬುವನು ಯಹೂದ್ಯರನ್ನ ರೋಮಾಪುರವನ್ನ ಬಿಟ್ಟು ಹೋಗಬೇಕೆಂಬುದಾಗಿ ಆಜ್ಞೆ ಮಾಡಿದೆ. ಯಾಕಂದ್ರೆ ಯಹೂದ್ಯರಲ್ಲಿ ಸ್ವಲ್ಪ ಅಲ್ಲಲ್ಲಿ ಅವರಿಗೆ ವೈಮನಸ್ಸುಗಳಿತ್ತು ಮತ್ತು ಅನೇಕರು ಕ್ರಿಸ್ತನ ಅನುಯಾಯಿಗಳಾಗಿದ್ದರು. ಈ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಇರುವಂತಹ ಯಹೂದ್ಯರು ಇವರನ್ನ ಬಲವಾಗಿ ವಿರೋಧಿಸಿದ್ದರು. ಅನೇಕ ಕಾರಣಗಳಿಂದ ಯಹೂದ್ಯರನ್ನ ಆ ರೋಮಾ ಪಟ್ಟಣವನ್ನು ಬಿಟ್ಟು ಹೊರಟು ಹೋಗಬೇಕೆಂಬುದಾಗಿ ಆಜ್ಞೆ ಮಾಡಿದಾಗ ಇವರು ಕೊರಿಂಥಕ್ಕೆ ಬಂದರು. ನಮ್ಮ ಈಗಿನ ವಾಕ್ಯ ಧ್ಯಾನಕ್ಕೆ ಒಂದು ಪೀಠಿಕೆ ಏನು ಅಂದ್ರೆ, ಇವರಿಬ್ಬರು ದಂಪತಿಗಳು ಕೊರಿಂಥಕ್ಕೆ ಬಂದು ನೆಲೆಸಿದರು. ಅವರು ನೆಲೆಸಿದ್ದಲ್ಲ, ಪೌಲನಿಗೆ, ದೇವರ ಮಹಾಸೇವಕನಾದ ಪೌಲನಿಗೆ ನೆಲೆಯನ್ನ ಸಿದ್ಧ ಮಾಡುವಂತೆ ದೇವರು ಇವರನ್ನ ಮುಂಚಿತವಾಗಿ ಅಲ್ಲಿ ಕರೆಕೊಂಡು ಬಂದು ಸೇರಿಸಿದೆ ಎಂಬುದಾಗಿ ನಾವು ಅಭ್ಯಾಸ ಮಾಡಬಹುದು. ಪ್ರಿಸ್ಕಿಲ ಇವಳ ನೋಡುವಾಗ ಪ್ರಿಸ್ಕಿಲಳು ಅಥವಾ ಪ್ರಿಸ್ಕಾ ಇದರ ಕುರಿತಾಗಿ ನಾವು ನೋಡುವಾಗ ಈ ಹೆಸರಿನ ಅರ್ಥ ಏನ್ಷಿಯಂಟ್ ಅಥವಾ ಹಳೆ ಸಂಪ್ರದಾಯದ ಸರಳತೆ ಎಂಬ ಅರ್ಥವನ್ನ ಕೊಡುವ ರೀತಿಯಲ್ಲಿ ಅವಳ ಹೆಸರು ಇದೆ. ಹಳೆ ಸಂಪ್ರದಾಯದ ಸರಳತೆ. ಪ್ರಿಸ್ಕಿಲಳ ಕುರಿತಾಗಿ ನಾವು ನೋಡುವಾಗ ಅವಳ ಸ್ವಭಾವ ಆಧುನಿಕ ರೀತಿಯಲ್ಲಿ ಶೃಂಗರಿಸಿಕೊಳ್ಳುವುದರಲ್ಲ, ರೀತಿಯ ಅಲಂಕಾರಗಳಲ್ಲಿ, ಆಡಂಬರಗಳಲ್ಲಿ ತನ್ನನ್ನ ಅಲಂಕರಿಸಿಕೊಳ್ಳುವುದರಲ್ಲಿ ಅಲ್ಲ, ಅವಳಿಗೆ ಆಸಕ್ತಿ ಇರಲಿಲ್ಲ. ಆಕೆ ಹೊರಗಿನ ಸೌಂದರ್ಯವನ್ನ ನೋಡಿ ಬೇರೆಯವರು ಸಂತೋಷಬೇಕೆಂಬುದಾಗಿ ಆಸೆ ಪಡಲಿಲ್ಲ. ಆಕೆಗೆ ಬೇಕಾಗಿದ್ದುದು ದೇವರ ವಾಕ್ಯವನ್ನ ಅನುಸರಿಸಿ ಆಕೆ ನಡೆದಳು. ಯೆರೆಮೀಯನ ಗ್ರಂಥ 6ನೇ ಅಧ್ಯಾಯ 6ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನು ಹೀಗೆ ನುಡಿಯುತ್ತಾನೆ, ದಾರಿ ಕೂಡುವ ಸ್ಥಳದಲ್ಲಿ ನಿಂತುಕೊಂಡು ನೋಡಿ ಪುರಾತನಗಳು ಯಾವುವು, ಆ ಸನ್ಮಾರ್ಗವು ಎಲ್ಲಿ ಎಂದು ವಿಚಾರಿಸಿ ಅದರಲ್ಲೇ ನಡೆಯಿರಿ, ಇದರಿಂದ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುವುದು. ಅವಳು ಪುರಾತನವಾದಂತ ದೇವಭಕ್ತಿಯಾದಂತ ಸ್ತ್ರೀಯರ ಒಂದು ಮಾದರಿಯನ್ನ ಆಕೆ ಅನುಸರಿಸಿದಳು. ಅವರ ಜೀವಿತಗಳನ್ನ ಆಕೆ ತನ್ನ ಜೀವಿತಗಳಲ್ಲಿ ಅಳವಡಿಸಿಕೊಂಡಳು. ಸರಳತೆಯಿಂದ ದೇವರ ವಾಕ್ಯವನ್ನ ಪ್ರೀತಿಸುವಂತವಳಾಗಿ, ದೇವ ಜನರನ್ನ ಪ್ರೀತಿಸುವಂತವಳಾಗಿ, ಆಕೆ ಗಂಡನಿಗೆ ಅಧೀನಲಾದಂತ ಸ್ತ್ರೀಯಾಗಿ ಇದ್ದಂತ ಸ್ತ್ರೀ ಎಂಬುದಾಗಿ ನಾವು ಆಕೆಯನ್ನು ನೋಡ್ತೇವೆ. ಈ ಪ್ರಿಸ್ಕಳಿಗೆ ಅಮೂಲ್ಯವಾದಂತ ಅಕ್ವಿಲನಿಗೆ ಅಮೂಲ್ಯವಾದ ಸಂಗಾತಿಯಾಗಿ ದೇವರು ಈಕೆಯನ್ನ ಒದಗಿಸಿಕೊಟ್ಟ. ಅಕ್ವಿಲ ಎಂಬಂತ ಹೆಸರಿಗೆ ಈಗಲ್ ಅನ್ನುವಂತ ಅರ್ಥ ಇದೆ. ಅವನು ಸಹ ಹೊಸ ಬಲವನ್ನ ಹೊಂದಿ ಕಾರ್ಯ ಮಾಡುವಂತ ಒಬ್ಬ ಗಂಡನಾಗಿದ್ದನು. ಈಕೆ ಅಮೂಲ್ಯವಾದ ಸಹಾಯಕಳಾಗಿದ್ದಳು. ದೇವರು ಆದಾಮನನ್ನ ಸೃಷ್ಟಿ ಮಾಡುವಾಗ ನಿನಗೆ ಸರಿ ಬೀಳುವ ಸಹಕಾರಿಯನ್ನ ಕೊಡುತ್ತೇನೆ. ನನ್ನ ಪ್ರಿಯರೇ, ನಮ್ಮ ದೇವರು ನಮಗೆ ಕೊಡುವಂತ ಸಹಕಾರಿಗಳು ಅವರು ಸರಿ ಬೀಳುವಂತ ಸಹಕಾರಿ. ಇಲ್ಲಿ ನಾವು ನೋಡುವಾಗ ಪ್ರಿಸ್ಕಿಲಳ ಚರಿತ್ರೆ ನಾವು ಅಭ್ಯಾಸ ಮಾಡ್ಲಿಕ್ಕೆ ಹೋಗ್ತೇವೆ ಮುಂದೆ. ಅವಳು ಸರಿ ಬೀಳುವಂತ ಸಹಕಾರಿ ಅನೇಕ ಕಾರ್ಯಗಳಲ್ಲಿ. ಗಂಡನ ಅಭಿಪ್ರಾಯ ಬೇರೆ, ಇವಳ ಅಭಿಪ್ರಾಯ ಬೇರೆ ಅಲ್ಲ. ಗಂಡನ ಕಾರ್ಯ ಒಂದು, ಇವಳ ಕಾರ್ಯ ಮತ್ತೊಂದಲ್ಲ. ಇವರಿಬ್ಬರೂ ಸೇರಿ ಯಾವಾಗಲೂ ಅನ್ಯೋನ್ಯವಾಗಿ ಅವರು ಕೆಲಸಗಳನ್ನ ಮಾಡುವವರಾಗಿದ್ದರು. ಇಬ್ಬರೂ ಒಟ್ಟಿಗೆ ಅವರು ಪ್ರಯಾಣಿಸ್ತಿದ್ದರು, ಇಬ್ಬರೂ ಒಟ್ಟಿಗೆ ಕೆಲಸ ಮಾಡ್ತಿದ್ದರು. ಅವರು ಕೆಲಸ ಡೇರೆ ಮಾಡುವಂತ ಕೆಲಸ, ಇಬ್ಬರೂ ಒಟ್ಟಿಗೆ ಸೇವೆ ಮಾಡ್ತಿದ್ರು, ದೇವ ಜನರನ್ನ ಸೇವೆ ಮಾಡುವಂತ ಕಾರ್ಯಗಳನ್ನು ಮಾಡ್ತಿದ್ರು. ಅವರಿಬ್ಬರೂ ಒಟ್ಟಾಗಿ ಕ್ರಿಸ್ತನಿಗಾಗಿ, ಸಭೆಗಾಗಿ ಪ್ರಾಣವನ್ನ ಅರ್ಪಿಸಲು ಕೂಡ ಸಿದ್ಧರಾಗಿದ್ದರು ಎನ್ನುವಷ್ಟರ ಮಟ್ಟಿಗೆ ಅವರು ತಮ್ಮ ಕಾರ್ಯಗಳನ್ನ ಮಾಡಿದರು. ಅವರೆಂದಿಗೂ ವಿರುದ್ಧ ದಿಕ್ಕಿಗೆ ಎಳೆಯಲ್ಪಡಲಿಲ್ಲ. ಅವರೆಂದಿಗೂ ಗಂಡನಿಗಿಂತ ತಾನು ಉತ್ತಮಳು, ಬುದ್ಧಿವಂತಳು ಎಂಬಂತ ಭಾವನೆ ಅವಳಿಗೆ ಇರಲಿಲ್ಲ. ಗಂಡನನ್ನ ಗೌರವಿಸಿ ಆತನಿಗೆ ಅಧೀನಳಾಗಿ ಆತನ ಹೆಜ್ಜೆಯಲ್ಲಿ ಹೆಜ್ಜೆ ಇಡುವಂತಳಾಗಿ,
ಎತ್ತು ಏರುಗಳಿದ್ರೆ ಕೋಣ ನೀರುಗಳಿತ್ತು ಅನ್ನುವಂತ ರೀತಿಯಲ್ಲಿ ಅಲ್ಲ, ಆತನ ಹೆಜ್ಜೆ ಜಾಡಿನಲ್ಲಿ ಆತನು ಏನು ಕಾರ್ಯಗಳನ್ನ ಮಾಡಿದ್ರು ಈಕೆ ಆತನ ಜೊತೆಯಲ್ಲಿ ಪ್ರತಿ ಕಾರ್ಯಗಳನ್ನ ಮಾಡುತ್ತಾ ಇದ್ದಿದ್ರಿಂದಲೇ ಅಕ್ವಿಲನ ಜೊತೆ ಪ್ರಿಸ್ಕಿಲಳ ಹೆಸರು ಅದು ತಾಳೆ ಆಗಿದೆ. ಅವಳ ಜೊತೆ ಅವನ ಕಾರ್ಯಕ್ಕೆ ಸಮನಾದ ಕಾರ್ಯ ಈಕೆಯು ಮಾಡಿದ್ದರಿಂದಲೇ ಈಕೆಯ ಹೆಸರು ಎಲ್ಲ ಸಂದರ್ಭಗಳಲ್ಲಿಯೂ ಈಕೆಯ ಹೆಸರು ಮಾಡಲ್ಪಟ್ಟಿದೆ. ಹೇಗೆ ಅಂದರೆ ಸುಮಾರು 7 ಸಂಗತಿಗಳನ್ನ ನಾವು ಈ ಇವರ ಕುಟುಂಬದಲ್ಲಿ ಕುರಿತಾಗಿ ನಾವು ನೋಡ್ತೇವೆ. ಅಕ್ವಿಲ ಮತ್ತು ಪ್ರಿಸ್ಕಿಲಳ ಕುಟುಂಬದಲ್ಲಿ ಅವರು ಒಟ್ಟಾಗಿ ಸೇರಿದ್ದರಿಂದ, ಒಟ್ಟಾಗಿ ಉಳ್ಳವರಾದ್ದರಿಂದ, ಒಂದೇ ರೀತಿಯಲ್ಲಿ ಕಾರ್ಯಗಳನ್ನ ಮಾಡಿದ್ದರಿಂದ ಅವರು ಅನೇಕ ವಿಶೇಷವಾದಂತ ಕಾರ್ಯಗಳನ್ನ ತಮ್ಮ ಜೀವಿತದಲ್ಲಿ ನಡೆಸಿದರು. ಮೊದಲೇ ಕಾರ್ಯ, ಅವರು ತಮ್ಮ ಮನೆಯನ್ನ ಸೇವಕನಿಗಾಗಿ ತೆರೆದಿಟ್ಟರು. ತಮ್ಮ ಮನೆಯನ್ನ ಸೇವಕನಿಗಾಗಿ ತೆರೆದಿಟ್ಟರು. ನನ್ನ ಪ್ರಿಯರೇ, ಈ ದಿನಗಳಲ್ಲಿ ನಾವು ಕರ್ತನ ಸೇವೆಯನ್ನು ನೋಡುವಾಗ, ಸೇವೆ ಮಾಡುವಂತಹ ಸೇವಕರ ಸ್ಥಿತಿಗಳನ್ನು ನೋಡುವಾಗ ಅನೇಕರ ಸ್ಥಿತಿ ಬಹಳ ಚಿಂತಾಜನಕ. ಅವರಿಗೆ ನೋಡುವವರಿಲ್ಲ, ಅವರನ್ನ ಕೇಳುವವರಿಲ್ಲ, ಅವರನ್ನ ವಿಚಾರಿಸುವವರಿಲ್ಲ. ನಾವು ಅನೇಕ ವೇಳೆ ಹೀಗೆ ಆಶಿಸ್ತೇವೆ, ಬೆಳೆಗೆ ಕೆಲಸಗಾರರು ಕಡಿಮೆ, ದೇವರೇ ಕೆಲಸಗಾರರನ್ನು ನೇಮಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ, ಸೇವಕರು ಬರಬೇಕೆಂಬುದಾಗಿ ಆಶಿಸ್ತೇವೆ, ಸೇವೆ ನಡೆಯಬೇಕೆಂಬುದಾಗಿ ಆಶಿಸ್ತೇವೆ. ಆದರೆ ಸೇವಕರ ಕುರಿತಾಗಿ ನಮ್ಮ ಮನೋಭಾವನೆ ಏನಿದೆ, ನಮ್ಮ ಮನೋವೃತ್ತಿ ಏನಿದೆ? ನನ್ನ ಪ್ರಿಯರೇ, ಅಕ್ವಿಲ ಮತ್ತು ಪ್ರಿಸ್ಕಿಲ ಅವರ ಒಂದು ವಿಶಾಲವಾದ ಮನೋಭಾವನೆ ಏನಿತ್ತು ಅಂದ್ರೆ ಸೇವಕನಿಗಾಗಿ ತಮ್ಮ ಮನೆಯನ್ನ ತೆರೆದಿಟ್ಟರು. ನೀವು 1 ಕೊರಿಂಥ 18ನೇ ಅಧ್ಯಾಯ, ನಾನು ಎಲ್ಲವನ್ನ ತೆಗೆದು ಅದನ್ನು ಓದ್ಲಿಕ್ಕೆ ಸಮಯವಿಲ್ಲದ್ರಿಂದ ನಿಮಗೆ ರೆಫರೆನ್ಸ್ ಆಗಿ ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ. 1 ಕೊರಿಂಥ 18ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುವಾಗ ಈ ಪೌಲನು ಇವರ ಮನೆಯಲ್ಲಿದ್ದ. ಪೌಲನೆಂಬಂತಹ ಮಹಾ ಸೇವಕನು ಇವರ ಮನೆಯಲ್ಲಿದ್ದ. ಕಾರಣ 2 ಕಾರಣಗಳು ಅಲ್ಲಿದೆ. ಆತನು ದೇವರ ಸೇವೆ ಮಾಡುವವನಾಗಿದ್ದ, ದೇವರ ಸೇವಕರನ್ನ ಇವರು ಪ್ರೀತಿಸ್ತಾ ಇದ್ದ. ದೇವರನ್ನ, ದೇವ ಜನರನ್ನ, ದೇವ ಸೇವಕರನ್ನ ಪ್ರೀತಿ ಮಾಡುವ ಕುಟುಂಬವಾಗಿತ್ತು ಒಂದು. ಎರಡನೇದಾಗಿ ಇವರಿಬ್ಬರ ಒಂದು ವೃತ್ತಿಯು ಸಹ ಡೇರೆ ನೇಯುವಂತ ವೃತ್ತಿ ಆಗಿದ್ದರಿಂದ ಪೌಲನು ಇವರ ಮನೆಯಲ್ಲಿ ಇಳುಕೊಂಡನು, ಅವನು ತನ್ನ ಮನೆಯಲ್ಲಿ ಇಳಿಸ್ಕೊಂಡು ಸುಮಾರು ಎಷ್ಟು ದಿನ ಅಲ್ಲಿದ್ದನ ಪೌಲ? ನನ್ನ ಪ್ರಿಯರೇ, 1 ದಿನ 2 ದಿನ ಒಂದು ವೇಳೆ ಸತ್ಕರಿಸಬಹುದು ನಾವು. 1 ದಿನ 2 ದಿನ ಅಥವಾ 1 ವಾರ ಒಬ್ಬರನ್ನ ನಾವು ನೋಡಿಕೊಳ್ಳಬಹುದು. ಆಮೇಲೆ ನಮಗೆ ನಾವು ಬೇಸರಿಕೆಗೊಳ್ತೇವೆ. ಅವ್ರು ಯಾವಾಗ ಹೋಗ್ತಾರೋ ಎಂಬಂತಹ ರೀತಿಯಲ್ಲಿ ಆಲೋಚನೆ ಮಾಡ್ತೀವಿ, ಆ ರೀತಿಯ ಕಾರ್ಯಗಳನ್ನ ಮಾಡ್ತೇವೆ. ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂತ ಒಂದು ಕಥೆ ಇದೆ. ನೆಂಟ ಮನೆಗೆ ಬಂದ, ಅನೇಕ ದಿನಗಳಾಯ್ತು, ಅವನು ಹೋಗುವ ಸೂಚನೆ ಕಾಣಿಸ್ಲಿಲ್ಲ. ಗಂಡ ಹೆಂಡತಿ ಮಾತಾಡ್ಕೊಂಡ್ರು. ಹೆಂಡತಿ ಹೇಳಿದ್ರು, ನಾನು ಕಳಿಸ್ತೇನೆ, ನಾಳೆ ಅವನು ಮನೆಯನ್ನು ಬಿಟ್ಟು ಹೋಗುವ ರೀತಿಯಲ್ಲಿ ನಾನು ಮಾಡ್ತೇನೆ. ಅವಳು ರಾತ್ರಿ ಊಟಕ್ಕೆ ಬಡಿಸುವಾಗ ಆ ದಿನ ಪ್ರತಿದಿನ ನೆಂಟನಿಗೆ ಪ್ರತಿದಿನ ರಾತ್ರಿಯಲ್ಲಿ 1 ಮೊಟ್ಟೆಯನ್ನು ಬಡಿಸ್ತಾರೆ. ಅವಳೇನ್ ಮಾಡಿದ್ರು, ಆ ದಿನ 2 ಮೊಟ್ಟೆಯನ್ನು ಬಡಿಸ್ತಾರೆ. ನೆಂಟನ್ ಕೇಳ್ದ, ಏನ್ ವಿಶೇಷ ಇವತ್ತು? ಇಷ್ಟು ದಿನ 1 ಮೊಟ್ಟೆಯನ್ನು ಕೊಡ್ತಿದ್ರಿ, ಇವತ್ತು 2 ಮೊಟ್ಟೆಯನ್ನು ಕೊಟ್ಟಿದ್ರಲ್ಲ. ಅವಳು ಹೇಳಿದ್ಲು, ನೀವು ನಾಳೆ ಮನೆಯನ್ನು ಬಿಟ್ಟು ಹೋಗ್ತಾ ಇದ್ದೀರಲ್ಲ, ಅದಕ್ಕಾಗಿ ಈ ದಿನ ರಾತ್ರಿ ನಾನು 2 ಮೊಟ್ಟೆಯನ್ನು ಮಾಡಿ. ನನ್ನ ಪ್ರಿಯರೇ, ನಮ್ಮ ಮನೋವೃತ್ತಿಗಳು, ಏನಕ್ಕೆ ನಾನು ಇದನ್ನ ಹೇಳಿದೆ ಅಂದ್ರೆ ನಮ್ಮ ಮನೋವೃತ್ತಿಗಳು. ಪೌಲನನ್ನ ನಾವು ನೋಡುವಾಗ, ಪೌಲನು ಸಾಧಾರಣವಾದ ಆರೋಗ್ಯವಂತ ಮನುಷ್ಯನಾಗಿರಲಿಲ್ಲ. ಆತನ ಶರೀರದಲ್ಲಿ ಅನೇಕ ಸಂಗತಿಗಳು, ಕಾಯಿಲೆಗಳಿತ್ತು. ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಲ್ಲಿ ಅವನು ಹೀಗೆ ಬರೀತಾನೆ, ನನಗೆ ಶರೀರದಲ್ಲಿ ಅಸೌಖ್ಯವಿರುವುದರಿಂದ ಎಂಬುದಾಗಿ. ಮಾತ್ರವಲ್ಲ, 14ನೇ ವಚನದಲ್ಲಿ ನನ್ನ ಶರೀರದಲ್ಲಿ ನಿಮ್ಮ ಬೇಸರಿಕೆಗೆ ಆಸ್ಪದವಾದುದನ್ನು ನೀವು ಹೀನೈಸಲಿಲ್ಲ, ಓಕರಿಸಲಿಲ್ಲ. ನನ್ನನ್ನ ದೇವದೂತನಂತೆ, ಕ್ರಿಸ್ತ ಯೇಸುವಿನಂತೆ ಸೇರಿಸಿಕೊಂಡ್ರು. ಸಾಮಾನ್ಯವಾದವರನ್ನೇ ಸತ್ಕರಿಸಲಿಕ್ಕೆ ಬಹಳ ಕಷ್ಟ ಇರುವಂತ ಈ ದಿನಗಳಲ್ಲಿ ದೇವದೂತನಂತೆ, ಕ್ರಿಸ್ತ ಯೇಸುವಿನಂತೆ ಸೇರಿಸಿಕೊಂಡ್ರು ಎಂಬುದಾಗಿ ಬರೆಯುವಾಗ, ಈ ಕುಟುಂಬ ಪೌಲನನ್ನ 1 ವರ್ಷ 6 ತಿಂಗಳುಗಳವರೆಗೆ ಅವನನ್ನ ಊಟೋಪಚಾರದಲ್ಲಿ ಪ್ರತಿಯೊಂದು ವಿಷಯಗಳಲ್ಲಿ ಆತನನ್ನ ಸತ್ಕರಿಸಿ ಮಾಡಿದಂತ ಕುಟುಂಬ. ನನ್ನ ಪ್ರಿಯರೇ, ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಾನು ಕರೋನಾ ರೋಗದಿಂದ ತುತ್ತಾದಾಗ ಆ ಸಂದರ್ಭದಲ್ಲಿ ಸುಮಾರು 15ರಿಂದ 20 ದಿನಗಳು ನನ್ನ ಇಡೀ ಕುಟುಂಬ, ನನ್ನ ಜೊತೆಯಲ್ಲಿ ನನ್ನ ಹೆಂಡತಿ, ಮಕ್ಕಳು, ನನ್ನ ತಾಯಿ ಸಹಿತವಾಗಿ ಕೊರೋನಾ ಸೋಂಕಿಗೆ ಒಳಗಾದೆವು. ಆ ಸಂದರ್ಭದಲ್ಲಿ ನಿಜವಾಗಿಯೂ ನಾನು ದೇವ ಜನರನ್ನು ನೆನಪು ಮಾಡಿಕೊಳ್ತೇನೆ. ನಮ್ಮ ಕೊಳ್ಳೇಗಾಲದ
ನನ್ನೆಲ್ಲ ದೇವ ಜನರನ್ನ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ 20 ದಿನಗಳು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಪ್ರತಿ ಸಂದರ್ಭಗಳಲ್ಲಿ ನಾವು ಯಥೇಚ್ಛವಾಗಿ ಮೃಷ್ಟಾನ್ನವನ್ನ ತಂದು ಅವರು ಬಡಿಸಿದರು. ನಾವು ಕೊನೆಯದಾಗಿ ನಾವು ಮಾಡ್ಕೊಳ್ತೇವೆ, ನಮಗೆ ಸಾಮರ್ಥ್ಯ ಆಗಿದೆ, ನಿಲ್ಲಿಸ್ರಿ ಎಂಬುದಾಗಿ ಹೇಳುವವರೆಗೂ ಅವರು ನಮ್ಮನ್ನ ಸತ್ಕರಿಸಿದರು. ಇನ್ನೂ ಈ ಅಕ್ವಿಲ ಪ್ರಿಸ್ಕಳಲು ನಮ್ಮ ಸುತ್ತಮುತ್ತಲೇ ಇದ್ದಾರೆ. ನಾನು ನಾಗವಳ್ಳಿಗೆ ಹೋಗುವಾಗ ಅಲ್ಲಿನ ಸಭೆಯ ದೇವಜನರು ಮತ್ತು ಸಭಾ ಹಿರಿಯರು ಸಹ ಅದೇ ರೀತಿಯ ಸತ್ಕಾರವನ್ನು ನಾನು ನೋಡ್ತೇನೆ. ಮಾತ್ರವಲ್ಲ, ಮೈಸೂರಿನ ಕೆಲವು ಸಭೆಗಳಲ್ಲಿಯೂ ಸಹ ನಾನು ವಾಕ್ಯ ಹೇಳಲಿಕ್ಕೆ ಹೋಗುವಾಗ ಅವರು ಸತ್ಕರಿಸುವಂತ ರೀತಿ, ಅವರು ನಮ್ಮ ಸ್ವಂತ ಸಹೋದರಾಗಿದ್ದರು, ಅವರು ನಮ್ಮನ್ನ ದೇವರ ಸೇವಕರ ಹಾಗೆ ನಿಂತು ಅವರು ಸತ್ಕರಿಸುವಂತ ರೀತಿಯನ್ನು ನೋಡುವಾಗ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇದು ಅಬ್ರಹಾಮನ ಒಂದು ಮಾದರಿ. ಅಬ್ರಹಾಮನು ನೋಡುವಾಗ ದೇವರ ವಾಕ್ಯ ಹೇಳ್ತಿದೆ, ಅವನು ಅನೇಕರನ್ನ ಸತ್ಕರಿಸಿದ, ದೇವದೂತರನ್ನು ಆತನು ಗೊತ್ತಿಲ್ಲದೆ ದೇವರನ್ನು ಸತ್ಕರಿಸಿದ ಎಂಬುದಾಗಿ ನಾವು ನೋಡ್ತೇವೆ. ನೀವು ಆದಿಕಾಂಡದಲ್ಲಿ ನೋಡುವಾಗ ಅವನ ಗುಡಾರದಲ್ಲಿ ಕೂತಿಡ್ತಿದ್ದಂತೆ. ಒಂದು ವೇಳೆ ಅಲ್ಲಿ ಯಾರು ದಾರಿ ಹೋಕರು ಹೋದರು ಅವರನ್ನ ಅವನು ಓಡಿ ಹೋಗಿ ಕರೆತಂದು ಅವರನ್ನ ಕಾಲಿಗೆ ನೀರು ಕೊಟ್ಟು ಅವನ ಗುಡಾರದಲ್ಲಿ ಕುಳ್ಳರಿಸಿ ಅವ್ರಿಗೆ ಊಟವನ್ನ ಮಾಡಿಸಿ ಅವರನ್ನ ಸಾಗ ಕಳಿಸುವುದು ಆತನ ಒಂದು ಅಭ್ಯಾಸವಾಗಿತ್ತು. ನಾವಲ್ಲಿ ನೋಡುವಾಗ ಆ ದೂತರಿಗೆ ಅವನು ನಿಂತು ಅವರನ್ನ ಸತ್ಕರಿಸಿದನು ಎಂಬುದಾಗಿ. ಸ್ವತಃ ಆಳುಗಳಿದ್ದರು, 300ಕ್ಕಿಂತ ಹೆಚ್ಚು ಆಳುಗಳಿದ್ದರು. ಆಳುಗಳನ್ನ ಬಿಟ್ಟು ಆತನು ಸುಮ್ಮನೆ ಹೋಗಿ ಕೂತ್ಕೊಳ್ಳಿಲ್ಲ, ತಾನೇ ಸ್ವತಃ ನಿಂತು ಅವರಿಗೆ ಆ ಆಹಾರವನ್ನ ಬಡಿಸಿ ಸತ್ಕರಿಸಿ ಅವರು ಊಟ ಮಾಡುವವರೆಗೆ ಆತನು ಸತ್ಕರಿಸಿದನು ಎಂಬುದಾಗಿ ನೋಡ್ತೇವೆ. ದೇವರ ವಾಕ್ಯ ಅತಿಥಿ ಸತ್ಕಾರ ಮಾಡ್ರಿ ಎಂಬುದಾಗಿ ವಿಶ್ವಾಸಿಗಳಿಗೆ ಹೇಳ್ತದೆ. ಒಂದು ವೇಳೆ ಮನೆಯಲ್ಲಿ ಅತಿಥಿ ಸತ್ಕಾರ ಮಾಡಬೇಕಿದ್ರೆ ಗಂಡನಿಂದ ಅಲ್ಲ, ಅದು ಹೆಂಡತಿಯ ಪ್ರಾಮುಖ್ಯವಾದ ಕಾರ್ಯ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ಪ್ರಿಸ್ಕಿಳಲ ಒಂದು ಸಂಗತಿ, ಆಕೆ ಗಟ್ಟಿಗಾರ್ತಿ. ಯಾಕಂದ್ರೆ ಆಕೆ ಒಬ್ಬರಿಬ್ಬರಲ್ಲ, ಆಕೆ ಮನೆಯಲ್ಲಿ ಸಭೆ ಕೂಡ್ತಾ ಇತ್ತು. ಅವರೆಲ್ಲರನ್ನ ಸತ್ಕರಿಸಿ, ನಾನು ಮುಂದೆ ಹೇಳ್ತೇನೆ, ಅವರೆಲ್ಲರನ್ನ ಆಕೆ ಸತ್ಕರಿಸಿ ಅವರೆಲ್ಲರೂ ನೆನೆಸುವ ರೀತಿಯಲ್ಲಿ, ಬರೀ ಸತ್ಕರಿಸುವುದಲ್ಲ, ಅವರು ನೆನೆಸಿಕೊಳ್ಳುವ ರೀತಿಯಲ್ಲಿ ಆಕೆ ಸತ್ಕಾರ ಮಾಡ್ತಿದ್ದಳು ಎಂಬುದನ್ನ ನಾವು ನೋಡ್ತೇವೆ. ದೇವರ ಸೇವಕರನ್ನ ತಮ್ಮ ಮನೆಯಲ್ಲಿ ಸೇರಿಸಿಕೊಂಡಂತ ಒಂದು ಕುಟುಂಬ. ಎರಡನೇದಾಗಿ ನಾವು ನೋಡುವಾಗ ಸೇವಕನಿಗಾಗಿ ಪ್ರಾಣಾಪಾಯಕ್ಕೆ ಗುರಿ ಮಾಡಿಕೊಂಡಂತ ಒಂದು ಕುಟುಂಬ ಇದೆ. ಸೇವಕನಿಗಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 4ನೇ ವಚನದಲ್ಲಿ ಓದುವಾಗ, ಅವರು ನನ್ನ ಪ್ರಾಣ ರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನ ಅಪಾಯಕ್ಕೆ ಗುರಿ ಮಾಡಿದರು. ನಾವು ವಾಕ್ಯ ಭಾಗದಲ್ಲಿ ಹೆಚ್ಚಾಗಿ ಇದರ ಕುರಿತಾಗಿ ಯಾವ ರೀತಿಯಲ್ಲಿ ಏನು ಎಂಬುದಾಗಿ ಅದನ್ನ ಹೆಚ್ಚಾಗಿ ನೋಡುವುದಿಲ್ಲ. ಆದರೆ ನಾವಿಲ್ಲಿ ಗ್ರಹಿಸುವಂತ ಒಂದು ಸತ್ಯಾಂಶ ಏನು ಅಂದ್ರೆ, ದೇವರ ಸೇವಕನಿಗಾಗಿ ಪ್ರಾಣಕ್ಕೆ ಪ್ರಾಣ ಕೊಡುವಷ್ಟರ ಮಟ್ಟಿಗೆ ಆ ದೇವ ಸೇವಕರನ್ನ ಅವರು ಪ್ರೀತಿಸಿದರು. ನನ್ನ ಪ್ರಿಯರೇ, ಈ ದಿನಗಳಲ್ಲಿ ನಾವು ದೇವ ಸೇವಕರನ್ನ ಪ್ರೀತಿಸ್ತೇವೆ ಎಂಬುದಾಗಿ ನಾವು ಹೇಳುವಾಗ ನಮ್ಮ ಒಂದು ಬದ್ಧತೆ ಏನಿದೆ. ಅಕ್ವಿಲ ಪ್ರಿಸ್ಕಿಲ ದೇವ ಸೇವಕನಿಗಾಗಿ ಭಕ್ತನಾದ ಪೌಲನು, ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಬಿಟ್ಟರೆ ಆನಂತರದಲ್ಲಿ ನಾವು ನೋಡುವಂತ ಮಹಾ ಸುವಾರ್ತಿಕನು ಈ ಪೌಲನಾಗಿದ್ದ. ಈ ಪೌಲನನ್ನ ಆತನು ಹೊಗಳುವಂತ ರೀತಿಯಲ್ಲಿ ಆತನೇ ಸ್ವತಃ ತಾನು ಬರೆದಂತ ಇದರಲ್ಲಿ ನನ್ನ ಪ್ರಾಣ ರಕ್ಷಣೆಗಾಗಿ ಅವರು ತಮ್ಮ ಪ್ರಾಣಗಳನ್ನ ಅಪಾಯಕ್ಕೆ ಗುರಿ ಮಾಡಿಕೊಂಡ್ರು ಎಂಬುದಾಗಿ ಅವರ ಕುರಿತಾಗಿ ಆತನು ಬರೀತಾನೆ. ಎಷ್ಟೋ ಕೃತಜ್ಞತೆ ಉಳ್ಳವರಾಗಿ ಪೌಲನು ಅವರ ಕುರಿತಾಗಿ ಬರೆಯುವಂತವನಾಗಿದ್ದಾನೆ. ನನ್ನ ಪ್ರಿಯರೇ, ನಾವು ಸಹ ದೇವರ ಸೇವಕರನ್ನ ಪ್ರೀತಿಸುವವರಾಗಿ ಅವರನ್ನ ಪ್ರೋತ್ಸಾಹಿಸುವವರಾಗಿರುವಾಗ ಕರ್ತನ ಸೇವೆ, ಪೌಲನು ಹೇಗೆ ಘನಕರವಾಗಿ ಮಹಾ ಅದ್ಭುತ ಸೇವೆಯನ್ನ ಮಾಡಿದನೋ ಅದೇ ರೀತಿಯಲ್ಲಿ ಆ ಸೇವೆ ಮಾಡಲಿಕ್ಕೆ ಅನುಕೂಲವಾಗ್ತದೆ. ಮೂರನೇ ಒಂದು ಸಂಗತಿ ಕುಟುಂಬದ ಕುರಿತಾಗಿ ನಾವು ನೋಡುವಾಗ, ಇವರು ಸೇವಕನ ಜೊತೆ ಕೆಲಸದವರು. ಇಲ್ಲಿ ಜೊತೆ ಕೆಲಸದವರು ಎಂಬುದಾಗಿ ನೋಡುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 3ನೇ ವಚನ. ಯಾವ ಜೊತೆ ಕೆಲಸ? ಜೊತೆ ಕೆಲಸ ಅಂದ ತಕ್ಷಣ ನಮ್ಮ ನೆನಪಿಗೆ ಬರುವಂತದ್ದು ಗುಡಾರ ನೇಯುವುದು ಎಂಬುದ. ಆದರೆ ಇಲ್ಲಿ ಪೌಲನು ಅದರ ಕುರಿತಾಗಿ ಇಲ್ಲಿ ಪ್ರಸ್ತಾಪಿಸ್ತಾ ಇಲ್ಲ. ಆತನು ಪ್ರಸ್ತಾಪಿಸ್ತಾ ಇರುವಂತದ್ದು ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 3ನೇ ವಚನದಲ್ಲಿ, ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ನನ್ನ ಜೊತೆ ಕೆಲಸದವರಾದ ಪ್ರಿಸ್ಕಿಲ್ಲ ಅಕ್ವಿಲನಿಗೂ ನನ್ನ ವಂದನೆ ಹೇಳ್ರಿ ಎಂಬುದಾಗಿ. ನನ್ನ ಪ್ರಿಯರೇ, ಈ ಕುಟುಂಬ ಅಕ್ವಿಲ ಮತ್ತು ಪ್ರಿಸ್ಕಿಲ ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ಆತನ ಜೊತೆಯಲ್ಲಿ ಸೇವಕನಿಗೆ ಬರೀ ಪ್ರೋತ್ಸಾಹ ಮಾಡುವುದಲ್ಲ, ಸೇವಕನನ್ನು ಸೇರಿಸಿಕೊಳ್ಳುವುದು ಮಾತ್ರವಲ್ಲ, ಆತನ ಜೊತೆಯಲ್ಲಿ ನಿಲ್ಲುವಂತ ಕಾರ್ಯ, ಕರ್ತನು ಆಶಿಸುವಂತ ಕಾರ್ಯ. ನಾನು ನೀನು ಸೇವಕರ ಜೊತೆಯಲ್ಲಿ ಹೆಜ್ಜೆ ಇಡುವಂತ ಕಾರ್ಯಗಳನ್ನ ಮಾಡಬೇಕು. ನಾವು ಇವರ ಕುರಿತಾಗಿ ಓದುವಾಗ ಕೊರಿಂಥದಲ್ಲಿ
ಕೊರಿಂಥದಿಂದ ಪೌಲನು ಹೊರಡುವಾಗ 1.5 ವರ್ಷದ ನಂತರ ಆತನು ಹೊರಡುವಾಗ ಪೌಲನ ಜೊತೆಯಲ್ಲಿ ಇವರು ಸಹ ಹೊರಡ್ತಾರೆ. ನೋಡಿ, ಆತನು ಎಲ್ಲಿ ಹೋಗ್ತಾನ ಅವನನ್ನ ಹಿಂಬಾಲಿಸಿ ಹೋಗುವಂತ ಒಂದು ಕುಟುಂಬ, ಅವನ ಜೊತೆ ಸೇವೆ, ಕರ್ತನ ವಾಕ್ಯ ಹೇಳುವುದರಲ್ಲಿ, ಸ್ವಾರ್ಥ ಸಾರುವುದರಲ್ಲಿ, ಆತ್ಮಗಳನ್ನ ಕರ್ತನಿಗಾಗಿ ಗೆಲ್ಲುವುದರಲ್ಲಿ ಪೌಲನ ಜೊತೆ, ಪೌಲನು ಏನು ಸೇವೆ ಮಾಡ್ತಿದ್ದನೋ, ಏನು ಸುವಾರ್ತೆ ಮಾಡ್ತಿದ್ದನೋ ಅವರನ್ನ ಸಂತೈಸುವಂಥದ್ದು, ಅವರಿಗೆ ವಾಕ್ಯವನ್ನ ಹೇಳುವಂಥದ್ದು, ಅವರನ್ನ ಪ್ರೋತ್ಸಾಹಿಸುವಂತ ಒಂದು ಕಾರ್ಯವನ್ನ ಈ ಕುಟುಂಬ ಅಕ್ವಿಲ ಮತ್ತು ಪ್ರಿಸ್ಕಿಲ ಇಬ್ಬರೂ ಸೇರಿ, ಒಬ್ಬರೇ ಅಲ್ಲ, ಅಲ್ಲಿ ವಿಶ್ವಾಸಿಗಳಲ್ಲಿ ಬರೀ ಗಂಡಸರು ಮಾತ್ರ ಅಲ್ಲ, ಹೆಂಗಸರು ಇರ್ತಾರೆ, ಅವರನ್ನ ಕರ್ತನ ಬಳಿಗೆ ನಡೆಸುವ ಕಾರ್ಯ ಪ್ರಿಸ್ಕಿಲ. ಗಂಡಸರನ್ನ ಏರಿರ್ತಾರ ಅವರ ಕುರಿತಾಗಿ ಅವರನ್ನ ಸಂಬೋಧಿಸಿ ಮಾಡುವಂಥದ್ದು ಅಕ್ವಿಲ. ಹೀಗೆ ಅವರು ಪೌಲನ ಜೊತೆಯಲ್ಲಿ ಸೇವೆ ಮಾಡಿದಂತ ಅವರು ದೊಡ್ಡ ಸೇವಕರು ಎಂಬುದಾಗಿ ಹೇಳಿದರೆ ಯಾವ ತಪ್ಪಿಲ್ಲ ಅಥವಾ ಆಶ್ಚರ್ಯವಿಲ್ಲ. ನನ್ನ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಸ್ವತಃ ಆತನು ಹೀಗೆ ಬರೀತಾನೆ, ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ನನ್ನ ಜೊತೆ ಕೆಲಸದವರು. ಆತನ ಜೊತೆಯಲ್ಲಿ ಮಹತ್ತರವಾದ ಪೌಲನ ಸೇವೆಯ ಜೊತೆಯ ಫಲವನ್ನ ತೆಗೆದುಕೊಂಡಂತ ಒಂದು ಕುಟುಂಬ. ನನ್ನ ಪ್ರಿಯರೇ, ಕುಟುಂಬವಾಗಿ ನಾವು ಸೇವೆಗೆ ನಮ್ಮ ಪ್ರೋತ್ಸಾಹ ಇದೆಯಾ? ನಾವು ಆಲೋಚನೆ ಮಾಡೋಣ. ನಾವು ಕರ್ತನ ಸೇವೆಗಾಗಿ ಹೋಗುವಂತ ಮನಸ್ಸು ನಮ್ಮಲ್ಲಿ ಇದೆಯಾ? ನಾವು ಆಲೋಚನೆ ಮಾಡೋಣ. ನಮ್ಮ ಕುರಿತಾಗಿ ನಾನು ಆಲೋಚನೆ ಮಾಡುವಾಗ ನಾವೆಲ್ಲರೂ ನಮ್ಮ ಮನೋವೃತ್ತಿಗಳು ಏನು ಅಂದ್ರೆ, ನಾನಿರುವ ಸ್ಥಳದಲ್ಲೇ ಸೇವೆ ಮಾಡ್ಬೇಕು. ನನ್ನ ಸಭೆ, ನನ್ನ ಸ್ಥಳ, ನನ್ನ ಊರು, ಅದನ್ನ ಬಿಡ್ಲಿಕ್ಕೆ ನಮಗೆ ಯಾವತ್ತೂ ಸಿದ್ಧರಿಲ್ಲ ನಾವು. ಅದರಿಂದಾಗಿಯೇ ಕರ್ತನ ಸೇವೆ ಹೊರಟು ಹೋಗುವಂತ ಸೇವೆ ಆಗ್ತಾ ಇಲ್ಲ. ನಾವು ದೇವ ಜನರನ್ನ, ದೇವ ಸೇವಕರುಗಳನ್ನ ನೋಡುವಾಗ ಅನೇಕರು ಪಾಶ್ಚಿಮಾತ್ಯ ದೇಶದಿಂದ ಇಲ್ಲಿಗೆ ಬಂದರು. ತಮ್ಮ ಜನರನ್ನ, ತಮ್ಮ ದೇಶವನ್ನ, ತಮ್ಮ ಊರು, ತಮ್ಮ ಸಂಸ್ಕೃತಿ, ತಮ್ಮ ಆಹಾರ ಪದ್ಧತಿ, ಅನೇಕ ಸಂಗತಿಗಳನ್ನ ಬಿಟ್ಟವರಾಗಿ, ತ್ಯಾಗ ಮಾಡಿದವರಾಗಿ ಬಂದು ಅವರು ನೆಲೆಸಿದ್ದರಿಂದ ನಮ್ಮ ಕೊಳ್ಳೆಗಾಲದಲ್ಲೂ ಮಿಷನ್ ಬಂಗಲೆ ಇದೆ, ಗರ್ಲ್ಸ್ ಹೋಮ್ ಇದೆ, ಮಳವಳ್ಳಿಯಲ್ಲೂ ಸಹ ಬಾಯ್ಸ್ ಹೋಮ್ ಇದೆ. ನೋಡಿ, ಇವೆಲ್ಲವನ್ನ ನೋಡುವಾಗ ಮಳವಳ್ಳಿ, ಕಾಮಗೆರೆ ಮತ್ತು ದಿಡ್ಡಾಪುರ ಮುಂತಾದ ಕಡೆಗಳಲ್ಲಿ ಆ ದೇವ ಸೇವಕರು ಬಂದು ಕಾರ್ಯಗಳನ್ನ ಮಾಡದೆ ಹೋಗಿದ್ದಾರೆ. ಕಾರ್ಯಗಳು ಮುಂದುವರಿತಿಲ್ಲ. ದೇವರ ವಾಕ್ಯ ಹೇಗೆ ಹೇಳ್ತದೆ, ಕ್ರಿಸ್ತ ಯೇಸುವಿನ ಜೊತೆ ಸೇವಕರು ಎಂಬುದಾಗಿ ಇವ ಕುಟುಂಬದ ಕುರಿತಾಗಿ ಆತನು ಹೇಳುವಂತದನ್ನ ನೋಡ್ತೇವೆ. 4ನೇದಾದಂತ ಒಂದು ಸಂಗತಿ ಈ ಕುಟುಂಬದ ಕುರಿತಾಗಿ ನೋಡುವಾಗ, ನೋಡ್ರಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 5ನೇ ವಚನ, 1 ಕೊರಿಂಥ 16:19ನೇ ವಚನ, 2 ತಿಮೋಥೆ 4ನೇ ಅಧ್ಯಾಯ 19ನೇ ವಚನ, ಈ ಎಲ್ಲ ವಚನಗಳಲ್ಲಿ ರೋಮಾಪುರದವರಿಗೆ 16:5, 1 ಕೊರಿಂಥ 16:19, 2 ತಿಮೋಥೆ 4:19 ಎಲ್ಲ ವಚನಗಳಲ್ಲಿ ನೋಡುವಾಗ ಅವರ ಮನೆಯಲ್ಲಿ ಕೂಡುವ ಸಭೆಗೂ ಸಹ, ಅವರ ಮನೆಯಲ್ಲಿ ಕೂಡುವಂತ ಸಭೆ, ನನ್ನ ಪ್ರಿಯರೇ, ಅವರ ಮನೆಯನ್ನ ಸಭೆಯಾಗಿ ತೆರೆದರು. ಸುಲಭವಾದ ಕಾರ್ಯ ಅಲ್ಲ. ಸಭೆಗಾಗಿ ಒಂದು ಮನೆಯನ್ನ ತೆರೆಯಬೇಕು ಅಂದ್ರೆ ಆ ದೇವ ಜನರು ಬಂದು ಆ ದೇವರ ವಾಕ್ಯವನ್ನ ಕೇಳಬೇಕು, ಅವರು ಅಲ್ಲಿ ಸಮಯವನ್ನ ಕಳಿಬೇಕು ಅಂದ್ರೆ ಅವರ ಆ ಸ್ವಾರ್ಥವನ್ನ ತ್ಯಾಗ ಮಾಡಬೇಕು, ಅವರ ಏಕಾಂತತೆಯನ್ನ ತ್ಯಾಗ ಮಾಡಬೇಕು. ಕುಟುಂಬದ ಏಕಾಂತತೆಯನ್ನ ಅಥವಾ ಕುಟುಂಬದ ಒಂದು ಪ್ರತ್ಯೇಕತೆಯನ್ನ ಅವರು ತ್ಯಾಗ ಮಾಡಿ ಆ ಸಭೆ ಅವರ ಮನೆಯಲ್ಲಿ ಕೂಡಿ ಬರ್ಲಿಕ್ಕಾಗುವಂತೆ, ಕೂಡಿ ಬಂದಂತಹ ಸಭೆಯವರನ್ನ ಸತ್ಕಾರ ಮಾಡುವಂತ ಒಂದು ಕುಟುಂಬ ಈ ಕುಟುಂಬವಾಗಿತ್ತು. ತಮ್ಮ ಮನೆಯನ್ನ ಸಭೆಗಾಗಿ ತೆರೆದ. ನನ್ನ ಪ್ರಿಯರೇ, ನಮ್ಮ ಎಷ್ಟು ಜನರ ಮನೆಗಳು ಅದು ಆ ಸಭೆ ಅಂದ್ರೆ ದೇವ ಜನರು ಕೂಡ್ಲಿಕ್ಕೆ ಅವಕಾಶ ಇರುವಂತಹ ಸಭೆಯಾಗಿದೆ. ನಾವು ಅಷ್ಟು ದೂರಕ್ಕೆ ಹೋಗುವುದು ಬೇಡ. ನಮ್ಮ ಮನೆಗಳು ಕರ್ತನ ಪ್ರಾರ್ಥನೆಯಲ್ಲಿ, ಕರ್ತನ ಸ್ತುತಿಗೀತೆ ಹಾಡುವುದರಲ್ಲಿ, ಆತನ ಆರಾಧನೆ ಮಾಡುವಂತ ಸಭೆಗಳಾಗಿದೆ ಎಂಬುದನ್ನ ನಾವು ನೆನಪು ಮಾಡೋಣ. ಕುಟುಂಬವಾಗಿ ಮತ್ತು ನಮ್ಮ ಅಕ್ಕಪಕ್ಕದವರು, ನಮ್ಮ ಇವರನ್ನ ಸೇರಿಸಿ ನಾವು ಆ ಕಾರ್ಯಗಳನ್ನು ಮಾಡ್ತಿದ್ದೆ, ಅಥವಾ ಕುಟುಂಬವಾಗಿ, ಇನ್ನು ಅಕ್ಕಪಕ್ಕದವ್ರನ್ನ ಬಿಡ್ರಿ, ಕುಟುಂಬವಾಗಿ ಆದರೂ ನಮ್ಮ ಮನೆಗಳು ಕರ್ತನ ವಾಕ್ಯ ಹೇಳುವಂತ ವೇದಿಗಳಾಗಿದೆಯಾ? ಅದು ಆತನಿಗೆ ಸ್ತುತಿ ಪದಗಳನ್ನ ಹಾಡುವಂತ, ಆತನನ್ನ ಆರಾಧಿಸುವಂತ ಒಂದು ವೇದಿಗಳು ನಮ್ಮ ಮನೆಗಳಾಗಿದೆಯಾ? ಆಲೋಚನೆ ಮಾಡ್ರಿ. ಇವರಾದರೂ ತಮ್ಮ ಮನೆಯನ್ನ ದೇವ ಜನರಿಗಾಗಿ ಅವರು ತಮ್ಮ ಮನೆಯನ್ನ ತೆರೆದರು ಎಂಬುದಾಗಿ ನಾವು ನೋಡ್ತೇವೆ. ನಾವು 5ನೇದಾಗಿ ಈ ಇಬ್ಬರ ಕುರಿತಾಗಿ ನಾವು ಅಭ್ಯಾಸ ಮಾಡುವಾಗ, ಸೇವಕನಿಗೆ ವಾಕ್ಯ ಹೇಳುವಂತ ಒಂದು ಕುಟುಂಬವಾಗಿತ್ತು. ನನ್ನ ಪ್ರಿಯರೇ, ಈಗ ನಾನು ಪ್ರಸ್ತಾಪ ಮಾಡುತ್ತಿರುವಂತ ಈ ಒಂದು ಪ್ರಸ್ತಾಪ ಅಪೊಸ್ತಲರ ಕೃತ್ಯ 18ನೇ ಅಧ್ಯಾಯ 24ನೇ ವಚನದಿಂದ 26ನೇ ವಚನದವರೆಗೆ ನೀವು ಓದಿದರೆ ನಿಮಗೆ ಅಲ್ಲಿ ಗೊತ್ತಾಗ್ತದೆ. ಅಲ್ಲಿ ಒಬ್ಬ ಯವನಸ್ಥನಿದ್ದ. ಯವನಸ್ಥನು ಅಂದ ತಕ್ಷಣ ನಾವು ತಿರಸ್ಕಾರ ಮಾಡುವಂತ ಯವನಸ್ಥನಲ್ಲ ಆತ.
ಆತನು ಸಾಧಾರಣವಾದ ಯವನಸ್ಥನಲ್ಲ. ಯಾಕೆಂದ್ರೆ ಆತನ ಕುರಿತಾಗಿ ಕೆಲವು ಇಂಟ್ರಡಕ್ಷನ್ ನಿಮಗೆ ಕೊಡ್ತೇನೆ. ಅವನು ಯಾರಾಗಿದ್ದ? ಅವನು ವಾಕ್ಚಾತುರ್ಯವುಳ್ಳವನಾಗಿದ್ದ. ಅವನು ಯಾರಾಗಿದ್ದ? ಶಾಸ್ತ್ರಗಳಲ್ಲಿ ಪ್ರವೀಣನಾಗಿದ್ದ. ಅವನು ಯಾರಾಗಿದ್ದ? ಅವನು ಪೌಲನಿಗೆ ಸಮಾನ, ಅವನು ಅಪೊಲೋಸನು, ಅವನು ಕೇಫನಿಗೆ ಸಮಾನ. ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಪೌಲನು ಕೊರಿಂಥ ಸಭೆಯನ್ನ ಗದರಿಸುವಾಗ ಅಲ್ಲಿ ಕೆಲವರು ನಾವು ಪೌಲನವರು, ಕೆಲವರು ಅಪೊಲೋಸನವರು, ನಾವು ಕೇಫನವರು, ಇಲ್ಲವೇ ನಾವು ಕ್ರಿಸ್ತನವರು ಎಂದು ಹೇಳಿ ಅವರು ಹೇಳ್ಕೊಳ್ತಾ ಇದ್ರು. ಅವರನ್ನ ಕುರಿತಾಗಿ ಗದರಿಸ್ತಾನೆ. ಕ್ರಿಸ್ತನು ವಿಭಾಗವಾಗಿದ್ದಾನೆ ಎಂಬುದಾಗಿ ಅವರನ್ನ ಕುರಿತಾಗಿ ಆತನು ಮಾತಾಡುವಾಗ ಅವನ ಸನಿಹಕ್ಕೆ, ಅವನ ಸಮವಾಗಿ ಈ ಯವನಸ್ಥನನ್ನ ಅವನು ಹೇಳುವುದನ್ನ ನಾವು ನೋಡ್ತೇವೆ. ಇಂಥ ಮಹಾ ಯವನಸ್ಥನು ಅಪೊಲೋಸನಾಗಿದ್ದ. ನನ್ನ ಪ್ರಿಯರೇ, ಆತನು ಸಭೆಯಲ್ಲಿ, ಕೊರಿಂಥ ಸಭೆಯಲ್ಲಿ ಆತನು ಪ್ರಸಂಗಿಸುವಾಗ, ಸ್ನಾನಿಕನಾದ ಅವನು ಪ್ರಸಂಗಿಸುವಾಗ ಈ ಅಕ್ವಿಲ ಪ್ರಿಸ್ಕಿಗಳು, ಇಲ್ಲಿ ಅನೇಕ ಸಂಗತಿಗಳು ಈ ಒಂದು ಪರಿಚ್ಛೇದದಲ್ಲಿ ನಾವು ಕಲಿಯಲಿಕ್ಕೆ ಉಂಟು. ಅಕ್ವಿಲ ಪ್ರಿಸ್ಕಿಲ್ಲ ಆ ಯವನಸ್ಥನ ಪ್ರಸಂಗವನ್ನ ಬಹಳ ಸೂಕ್ಷ್ಮವಾಗಿ ಕೇಳಿದರು. ನನ್ನ ಪ್ರಿಯರೇ, ಈ ದಿನಗಳಲ್ಲಿ ನಾವು ಸಭೆಗಳಿಗೆ ಹೋಗ್ತೇವೆ, ವಾರ ವಾರ ಹೋಗ್ತೇವೆ. ಸಭೆಯನ್ನ ಮುಗಿಸಿ ಹೊರಗೆ ಬರುವಾಗ ಏನು ಪ್ರಸಂಗ ಮಾಡಿದರು, ಯಾರು ಪ್ರಸಂಗ, ಯಾವ ವಿಷಯ, ಯಾವ ವಾಕ್ಯ ಭಾಗ, ಅನೇಕರಿಗೆ ಅದರ ಮರೆತು ಹೋಗಿರ್ತದೆ. ನಾನು ನನ್ನ ಮಕ್ಕಳಿಗೆ ಸಭೆಗೆ ಹೋಗಿ ಬರುವಾಗ ಮನೆಗೆ ಬಂದ ತಕ್ಷಣ ಅವರನ್ನ ಮೊದಲೇ ಪ್ರಶ್ನೆ, ಯಾರು ಪ್ರಸಂಗ ಮಾಡಿದರು, ಯಾವ ವಾಕ್ಯ ಭಾಗ, ಏನು ಪ್ರಸಂಗ ಮಾಡ. ಅಟ್ಲೀಸ್ಟ್ ಅವರು ಏಕಾಗ್ರತೆಯಿಂದ ಕೇಳಿದ್ದರೆ ಅದರ ಕೆಲವು ವಿಷಯಗಳನ್ನಾದರೂ ಹೇಳಲಿಕ್ಕೆ ಸಾಕು. ನಾವಿಲ್ಲಿ ನೋಡುವಾಗ ಇವರು ವಾಕ್ಯವನ್ನ ತದೇಕ ಚಿತ್ತದಿಂದ ಕೇಳುವಂತ ದಂಪತಿಗಳಾಗಿದ್ದಾರೆ. ಸೈಮನಣ್ಣ ಈಗ ತಾನೇ ಹೇಳ್ತಿದ್ರು, ಮರಿಯಳು ಕರ್ತನ ಪಾದಗಳಲ್ಲಿ ಕೂತವಳಾಗಿ ವಾಕ್ಯವನ್ನ ಕೇಳ್ತಿದ್ರು. ಸ್ವಾಮಿ ಮಾರ್ತಳಿಗೆ ಹೇಳಿದ ಮಾತು ಕೆಲವು ಪ್ರಾಮುಖ್ಯವಾದ್ದು, ಅದರಲ್ಲೂ ಪ್ರಾಮುಖ್ಯವಾದ ಭಾಗ ಮರಿಯಳು ಆರಿಸಿಕೊಂಡಿದ್ದಾಳೆ. ಅದ್ಯಾವುದು ಅಂದರೆ ಆ ಕರ್ತನ ಪಾದಗಳ ಸನ್ನಿಧಾನದಲ್ಲಿ ಕುಳಿತು ವಾಕ್ಯವನ್ನ ಕೇಳುವಂಥದ್ದು. ಈ ಅಪೊಲೋಸನ್ ಆ ಸಭೆಯಲ್ಲಿ ಪ್ರಸಂಗಿಸುವಾಗ ಅವನ ಪ್ರಸಂಗದಲ್ಲಿ ಸ್ವಲ್ಪ ಲೋಪವಾಯಿತು. ಅವನು ಸ್ನಾನಿಕನಾದ ಯೋಹಾನನ ಆ ದೀಕ್ಷಾ ಸ್ನಾನದ ಕುರಿತಾಗಿ, ಅದರ ಕುರಿತಾಗಿ ಆತನು ಆತನು ಪ್ರಸಂಗಿಸಿದ. ಕರ್ತನ ವಿಷಯವಾಗಿ ಆತನು ತಿಳ್ಕೊಂಡಿದ್ದ, ಆದರೆ ಸ್ನಾನಿಕನಾದ ಯೋಹಾನನ ಆ ಸ್ನಾನದ ವಿಷಯವಾಗಿ ಆತನು ಹೇಳಿದ. ಅಂದ್ರೆ ಪಾಪಿಗಳೇ, ನೀವು ದೇವರ ಕಡೆಗೆ ತಿರುಗಿಕೊಡ್ರಿ, ನಿಮ್ಮ ಮನಸ್ಸುಗಳು ದೇವರ ಕಡೆಗೆ ತಿರುಗಿದ್ರಿಂದ ನಿಮ್ಮ ಕೃತ್ಯಗಳಲ್ಲಿ ತೋರಿಸಿರಿ ಎಂಬುದಾಗಿ ಸ್ನಾನಿಕನಾದ ಯೋಹಾನ ಅವರಿಗೆ ಬೋಧಿಸ್ತಾ ಬಂದ. ಅಷ್ಟಕ್ಕೆ ನಿಂತು ಹೋಗ್ಲಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಈ ಲೋಕಕ್ಕೆ ಬಂದದ್ದೇ ಪಾಪಿಗಳನ್ನ ಹುಡುಕಿ ರಕ್ಷಿಸಲಿಕ್ಕಾಗಿ. ಆತನು ಪಾಪಿಗಳನ್ನ ಹುಡುಕಿ ರಕ್ಷಿಸಲಿಕ್ಕಾಗಿ ತನ್ನ ರಕ್ತವನ್ನ ಚೆಲ್ಲಿದ್ದೆವು ಮಾತ್ರವಲ್ಲ, ಆತನ ರಕ್ತ ನಮ್ಮ ಸಕಲ ಪಾಪವನ್ನು ನಿವಾರಣೆ ಮಾಡುತ್ತದೆ. ಮಾತ್ರವಲ್ಲ, ಆತನು ಮರಣ ಜಯಿಸಿ ಇದ್ದಂತ ಜೀವಿಸುವ ಏಕೈಕ ದೇವರಾಗಿದ್ದಾನೆ. ಆತನ ಜನನ, ಜೀವನ, ಮರಣ, ಪುನರುತ್ಥಾನ, ಇದು ಕ್ರಿಸ್ತನ ಸುವಾರ್ತೆಯ ಪ್ರಾಮುಖ್ಯವಾದಂತ ಅಂಶ. ಇದನ್ನ ತಿಳ್ಕೊಳ್ಬೇಕಾಗಿತ್ತು. ಇದರ ಸೂಕ್ಷ್ಮತೆಯನ್ನ ಕಂಡಂತ ಈ ದಂಪತಿಗಳು ಏನು ಮಾಡಿದರು? ಒಂದು ವೇಳೆ ನಾವು ಸಭೆಗಳಲ್ಲಿ ಅಥವಾ ಹೊರಗೆ ದೇವರ ಸೇವಕರಾಗಲಿ ದೇವರ ಜನರಾಗಲಿ ಪ್ರಸಂಗಿಸುವಾಗ ಏನಾದರೂ ಸ್ವಲ್ಪ ಲೋಪದೋಷವಾದರೆ ಬಹಳ ಬೇಗನೆ ಅದನ್ನ ಎಲ್ಲರಿಗೆ ಹೇಳುವಂತ ಕಾರ್ಯದಲ್ಲಿ ಮೊದಲಿರೋ ನಾವಾಗ್ತೇವೆ. ಯಾಕಂದ್ರೆ ನಾವೇ ತಿಳಿದವರು, ಅವರಿಗೆ ಅಷ್ಟು ಗೊತ್ತಿಲ್ಲ, ಅವರು ತಪ್ಪಾಗಿ ಹೇಳಿದರು, ಅದನ್ನ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಉಂಟು. ಆದ್ರೆ ಈ ದಂಪತಿ ಮಾಡಿದ ಕಾರ್ಯ ಏನು ಗೊತ್ತಾ? ಕೇಳಿಸ್ಕೊಂಡ ಮೇಲೆ ಆ ಯವನಸ್ಥರನ್ನ ತಮ್ಮ ಮನೆಗೆ ಊಟಕ್ಕೆ ಕರೆದು, ಆತಿಥ್ಯಕ್ಕೆ ಕರೆದು, ಆ ಯವನಸ್ಥನನ್ನ ತಮ್ಮ ಮನೆಯಲ್ಲಿ ಕೂರಿಸಿಕೊಂಡು ಆತನನ್ನ ಸತ್ಕರಿಸಿದರು. ಆತನಿಗೆ ದೇವರ ವಾಕ್ಯ ಹೇಳ್ತದೆ ನೋಡಿ, ಅಲ್ಲಿ ಅವರು ಅವನ ಕೂಡ ಯೇಸುವಿನ ಸಂಗತಿಗಳನ್ನ ಸೂಕ್ಷ್ಮವಾಗಿ ಹೇಳಿ ಉಪದೇಶ ಹೇಳುವಂತ ವಿಧಾನಗಳಲ್ಲಿಯೂ ಬಹಳ ವಿಧಾನಗಳುಂಟು. ನನ್ನ ಪ್ರಿಯರೇ, ಯವನಸ್ಥರಿಗೆ ನೀವು ಇದ್ದಕ್ಕಿದ್ದ ಹಾಗೆ ನೇರವಾಗಿ ಹೇಳಿದ್ರೆ ಅವರು ತಿರಸ್ಕರಿಸಿ ಹೊರಟು ಹೋಗ್ತಾರೆ, ಅವರು ಕೋಪಿಸಿಕೊಳ್ತಾರೆ. ಇಲ್ಲಿ ಅಪೊಲೋಸನು ಅವರ ಮೇಲೆ ಕೋಪಿಸಿಕೊಳ್ಳಲಿಲ್ಲ, ಅವನ ಮನೆಯಿಂದ ಎದ್ದು ಹೋಗ್ಲಿಲ್ಲ. ಯಾಕಂದ್ರೆ ಇವರು ಆ ಎಲ್ಲ ಸಂಗತಿಗಳನ್ನ ತಿಳಿದವರಾಗಿ ಸೂಕ್ಷ್ಮದಲ್ಲಿ ಅವನಿಗೆ ಉಪದೇಶ ಕೊಟ್ಟರು. ನಮ್ಮ ಮನೆಗೆ ಕರೆಸಿಕೊಂಡು ಹೋಗಿ ದೇವರ ಮಾರ್ಗವನ್ನ ಸೂಕ್ಷ್ಮವಾಗಿ ಆತನಿಗೆ ಬೋಧಿಸಿದರು, ಉಪದೇಶರು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಈ ದಂಪತಿಗಳು ಏನಾಗಿದ್ದರು ಎಂಬುದಾಗಿ ನೋಡುವಾಗ ದೇವರ ಸೇವಕನನ್ನ ಸೇರಿಸಿಕೊಂಡದ್ದು ಮಾತ್ರವಲ್ಲ,
ದೇವರ ಸೇವಕನಾಗಿ ಪ್ರಾಣಾಪಾಯಕ್ಕೆ ಗುರಿ ಮಾಡಿಕೊಂಡದ್ದು ಮಾತ್ರವಲ್ಲ, ಆತನ ಜೊತೆ ಕೆಲಸದವರು ಮಾತ್ರವಲ್ಲ, ತಮ್ಮ ಮನೆಯನ್ನ ಸಭೆಗಾಗಿ ತೆರೆದದ್ದು ಮಾತ್ರವಲ್ಲ, ದೇವರ ವಾಕ್ಯವನ್ನ ಅಮೂಲಾಗ್ರವಾಗಿ ಅಭ್ಯಾಸ ಮಾಡಿ ತಿಳ್ಕೊಂಡಿದ್ದರು. ದೇವರ ವಾಕ್ಯವನ್ನ ಕೇಳಿ ಅರ್ಥೈಸಿ ಗ್ರಹಿಸಿಕೊಂಡಿದ್ದರು. ಒಂದು ವೇಳೆ ನಾನು ನೆನೆಸ್ತೇನೆ, 1.5 ವರ್ಷಗಳ ಕಾಲ ಪೌಲನ ಜೊತೆಯಲ್ಲಿ ಇದ್ದುದರಿಂದ ಅವರು ದೇವರ ಸತ್ಯ ವಾಕ್ಯವನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೊಂಡಿದ್ರು. ಈ ದಿನಗಳ ಒಂದು ತೊಂದರೆ ಏನು ಅಂದ್ರೆ, ದೇವರ ವಾಕ್ಯವನ್ನ ಅರ್ಧಂಬರ್ಧವಾಗಿ ತಿಳಿಯುವಾಗ ಯಾರು ಏನು ಹೇಳಿದ್ರು ಅದು ಸರಿ ಎಂಬುದಾಗಿ ನಾವು ಒಪ್ಪಿಕೊಂಡು ಅನೇಕ ವೇಳೆ ಗೊಂದಲಗಳಿಗೆ ಒಳಗಾಗುವಂತ ಸಾಧ್ಯತೆ ಇದೆ. ದೇವರ ವಾಕ್ಯವನ್ನ ತಿಳಿಬೇಕು. ಅಂತ್ಯೋಕ್ಯದ ಸಭೆಯವರನ್ನು ನೋಡುವಾಗ ಅವರು ಆ ವೇದಗಳನ್ನ ಅವರು ಪರಾಮರ್ಶಿಸಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ವಾಕ್ಯವನ್ನ ತಿಳ್ಕೊಳ್ಳಬೇಕು. ಇಲ್ಲಿ ನಾವು ಈ ಕುಟುಂಬವನ್ನು ನೋಡುವಾಗ ಅವರು ಅಪಲೋಸನೆಗೆ ಮಹಾಸೇವಕನಾಗಿ ಬೆಳೆದು ನಿಂತ ಆಮೇಲೆ ಅವನು ಸಭಾಮಂದಿರಗಳಲ್ಲಿ ಹೋಗಿ ಅನೇಕ ಜನರನ್ನ ದೇವರ ಕಡೆಗೆ ತಿರುಗಿಸಿದ ಎಂಬುದಾಗಿ ನಾವು ನೋಡ್ತೇವೆ. ಅಂತಹ ಸೇವಕನನ್ನ ಸರಿಯಾದ ವಾಕ್ಯೋಪದೇಶಕ್ಕೆ ನಡೆಸಿದಂತ ಒಂದು ವಿಶೇಷವಾದ ಕುಟುಂಬ. ಅದರಲ್ಲಿ ಮುಖ್ಯ ಪಾತ್ರ ಅಕ್ವಿಲ ಮತ್ತು ಪ್ರಿಸ್ಕಿಲ. ಇವರಿಬ್ಬರೂ ಸೇರಿ, ಒಬ್ಬರೇ ಅಲ್ಲ, ಅವರಿಬ್ಬರೂ ಈ ಒಂದು ಕಾರ್ಯಗಳನ್ನ, ಎಲ್ಲ ಕಾರ್ಯಗಳಲ್ಲಿ ಇಬ್ಬರು ಜೊತೆಗೂಡಿದವರಾಗಿ ಅವರು ಕಾರ್ಯಗಳನ್ನ ಮಾಡುವಂತವರಾಗಿದ್ದರು. 6ನೇದಾದಂತ ಒಂದು ಸಂಗತಿ, ನಾನು ಸಮಯ ದಾಟ್ತಾ ಇರೋದ್ರ ಮುಂದಕ್ಕೆ ಹೋಗ್ತೇನೆ. ಅವರು ಸಭೆಗಳೆಲ್ಲರೂ ಸ್ಮರಿಸುವಂತ ಕುಟುಂಬವಾಗಿತ್ತು. ನನ್ನ ಪ್ರಿಯರೇ, ಒಂದು ಕುಟುಂಬ ನಾವು ನೆನಪು ಮಾಡುವಂತ ಕುಟುಂಬಗಳಾಗಿವೆ. ದೇವ ಜನರಾಗ್ಲಿ ಅಥವಾ ಬೇರೆಯವರಾಗ್ಲಿ ಆ ಕುಟುಂಬವನ್ನ ನೋಡುವಾಗ ಆ ಕುಟುಂಬವೇ ಬೇರೆ, ಅವರ ರೀತಿ ನೀತಿಗಳೇ ಬೇರೆ, ಅವರ ಸಂಗತಿಗಳೇ ಬೇರೆ, ಅವರು ಹಿಂಬಾಲಿಸುವಂತ ದೇವರೇ ಬೇರೆ, ಅವರ ನಡವಳಿಕೆಗಳೇ ಬೇರೆ. ನಮ್ಮನ್ನ ನೋಡುವಾಗ ಅನೇಕರು ನಮ್ಮ ಕೃತ್ಯಗಳ ಮೂಲಕವಾಗಿ ಅದಕ್ಕೆ ಸ್ವಾಮಿ ಲೋಕದಲ್ಲಿ ಇರುವಾಗ ಹೇಳಿದ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಆತನು ಹೇಳಿದ ಮಾತು, ನೀವು ಬೆಳಕಾಗಿದೆ, ನಾನು ಬೆಳಕಾಗಿದ್ದೇನೆ, ನೀವು ಲೋಕಕ್ಕೆ ಬೆಳಕಾಗಿದ್ದೇನೆ. ನಮ್ಮ ಸದ್ಗುಣಗಳು ಅನ್ಯರ ಮುಂದೆ ಅದು ಕಾಣಿಸಲ್ಪಡಬೇಕು. ನನ್ನ ಪ್ರಿಯರೇ, ಇವರು ಅನೇಕ ಸಭೆಗಳವರು ನೋಡಿ, ಬಹಳ ಚಂದವಾಗಿ ಪೌಲನು ಬರಿತಾನೆ. ರೋಮ ಪತ್ರಿಕೆಯಲ್ಲಿ ಬರೆಯುವಾಗ 16ನೇ ಅಧ್ಯಾಯ 4ನೇ ವಚನದಲ್ಲಿ ಬಹಳ ಚಂದವಾಗಿ ಪೌಲನು ವಚನವನ್ನು ಬರಿತಾನೆ. ನಾನು ಮಾತ್ರವೇ ಅಲ್ಲ, ನೋಡ್ರಿ, ಪೌಲನು ತನ್ನನ್ನೂ ಸೇರಿಸಿಕೊಳ್ತಾ ಇದ್ದ. ನಾನು ಮಾತ್ರವೇ ಅಲ್ಲ, ಅನ್ಯ ಜನರ ಸಭೆಗಳವರೆಲ್ಲರೂ ಅವರ ಉಪಕಾರವನ್ನ ಸ್ಮರಿಸ್ತಾರೆ. ಅನ್ಯ ಜನರ ಸಭೆಗಳವರೆಲ್ಲರೂ, ನೋಡ್ರಿ, ತನ್ನ ಜನರನ್ನು ಮಾತ್ರ ಅಲ್ಲ, ನಾವು ಅನೇಕರನ್ನ ಪ್ರೀತಿಸ್ತೇವೆ. ಯಾರು? ನಮಗೆ ಬೇಕಾದವರು, ನಮಗೆ ಕೊಡುವವರು, ನಮ್ಮನ್ನ ಸತ್ಕರಿಸುವವರು, ನಮಗೆ ಬೇಕಾದವರನ್ನ ನಾವು ಸತ್ಕರಿಸ್ತೇವೆ. ನನ್ನ ಪ್ರಿಯರೇ, ಈಕೆಯ ಕುಟುಂಬ ಸತ್ಕರಿಸಿದ್ದು ಅನ್ಯ ಜನರ ಸಭೆಗಳವರನ್ನು. ಅವರು ನೆನೆಸುವಂತ ರೀತಿಯಲ್ಲಿ ಅವರ ಉಪಕಾರ ಸಾಧಾರಣವಾದ ಉಪಕಾರ ಅಲ್ಲ, ಅವರು ಸ್ಮರಿಸ್ತಾರಂತೆ, ಅವ್ರನ್ನ ನೆನೆಸ್ಕೊಳ್ತಂತೆ, ಅವರ ಉಪಕಾರವನ್ನ ನೆನೆಸ್ಕೊಳ್ತಾ ಇರ್ತಾರೆ. ಅವ್ರು ಹೀಗೆ ಮಾಡಿದ್ರು, ಅವ್ರು ಹಾಗೆ ಮಾಡಿದ್ರು, ನಾವು ಹೋಗಿದಾಗ ಅವರು ಸತ್ಕರಿಸಿದ ರೀತಿ ಎಂಬುದಾಗಿ ಅವರು ಅನೇಕರಿಗೆ ಹೇಳುವಂತ ರೀತಿಯಲ್ಲಿ ಈ ಕುಟುಂಬ ಸ್ಮರಿಸುವಂತ ಕುಟುಂಬವಾಗಿತ್ತು. ಮಾತ್ರವಲ್ಲ, ವಿಶೇಷವಾದಂತ ಮತ್ತೊಂದು ಸಂಗತಿ, ಅನೇಕ ವೇಳೆ ನಾವು ದೇವರ ಸೇವೆ ಮಾಡಬೇಕು ಎಂಬುದಾಗಿ ಹೇಳುವಾಗ ನಾವು ಕೆಲಸ ಮಾಡೋದನ್ನು ಬಿಟ್ಟು ನಾವು ಸೇವೆಗೆ ಹೋಗ್ತೇವೆ, ಸೇವೆ ಮಾಡ್ತೇವೆ ಅಂತ ಹೇಳ್ತೇವೆ. ಅನೇಕ ವೇಳೆ ಆ ಸೇವೆಯನ್ನ ಪರಿಪೂರ್ಣವಾಗಿ ಮಾಡದೇ ಇರುವಂತವರು ಇದ್ದಾರೆ. ಪರಿಪೂರ್ಣ ಸೇವಕರು ಎಂಬುದಾಗಿ ಹೇಳುವಂತವರು ಅನೇಕರು ತಮ್ಮ ಸೇವೆಯ ಕಾರ್ಯಗಳಲ್ಲಿ ಅವರು ಪರಿಪೂರ್ಣತೆಯನ್ನ ಮಾಡಲಿಕ್ಕೆ ಆಗದಂತವರಿದ್ದಾರೆ. ನನ್ನ ಪ್ರಿಯರೇ, ಕರ್ತನ ಸೇವೆಗೆಂದು ಬಂದ ಮೇಲೆ ನಾವು ಕರ್ತನಿಗಾಗಿ ನಮ್ಮ ಜೀವಿತವನ್ನ, ಸಮಯವನ್ನ, ನಮ್ಮ ಎಲ್ಲ ಶಕ್ತಿಯನ್ನ, ಸಾಮರ್ಥ್ಯವನ್ನ ಉಪಯೋಗಿಸಬೇಕಾದಂತ ಸಂಗತಿ ಇದೆ. ಆದರೆ ಈ ಕುಟುಂಬವನ್ನ ನಾವು ನೋಡುವಾಗ ಕುಟುಂಬವಾಗಿ ದುಡಿದು ಕರ್ತನ ಸೇವೆ ಮಾಡಿದ ಕುಟುಂಬವಾಗಿ ದುಡಿದು, ಒಂದು ವೇಳೆ ಆ ಕೂಡಿ ಬರ್ತಿದ್ದಂತ ಜನರಿಗೆ ಊಟಕ್ಕೆ ಬೇಕಾದಂತ ದೇವ ಜನರಿಗೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡ್ಲಿಕ್ಕಾಗಿ ಅವರು ಡೇರೆ ಮಾಡಿ ಬಂದಂತ ಆದಾಯವನ್ನ ಅವರು ಆ ಕುಟುಂಬಗಳಿಗಾಗಿ, ಸಭೆಗಾಗಿ, ಸಭಿಕರಿಗಾಗಿ, ಕ್ರಿಸ್ತನ ನಿಮಿತ್ತವಾಗಿ ಅವರು ಉಪಯೋಗಿಸಿದರು. ಅಪೊಸ್ತಲರ ಕೃತ್ಯ 18ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡುವಾಗ ಗುಡಾರ ಮಾಡುವುದು ಅವರ ಕಸುಬಾಗಿತ್ತು ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ನನ್ನ ಪ್ರಿಯರೇ, ಇಷ್ಟು ಮಾತ್ರವೇ ಅಲ್ಲ, ಇವರು ಉತ್ತಮ ರೀತಿಯ ಯಾತ್ರಿಕರಾಗಿದ್ದರು. ಕ್ರಿಸ್ತಿಯ ಈ ಲೋಕದ ಜೀವಿತ ಇದು, ನಾವು ಈ ಲೋಕದಲ್ಲಿ ಪ್ರವಾಸಿಗಳಾಗಿದ್ದೇವೆ ಎಂಬುದಾಗಿ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೀತಾನೆ. ನಾವು ಪ್ರವಾಸಿಗಳು, ನಾವು ಪ್ರವಾಸ ಮಾಡುವಂತವರಾಗಿದ್ದೇವೆ. ನಮ್ಮ ಪ್ರಯಾಣ ಪರಲೋಕದ ಕಡೆಗೆ. ನನ್ನ ಪ್ರಿಯರೇ,
ಈ ಕುಟುಂಬವನ್ನ ನಾವು ನೋಡುವಾಗ ಇವರು ಉತ್ತಮ ಯಾತ್ರಿಕರು. ಇವರು ಸಾರ್ವತ್ರಿಕವಾದ ಕ್ರಿಸ್ತನ ದೇಹವೆಂಬ ಸಭೆಯ ಮೂಲ ಸತ್ವವನ್ನ ತಿಳ್ಕೊಂಡಿದ್ದರು. ಭಕ್ತರ ಅನ್ಯೋನ್ಯತೆಯನ್ನ ಅರ್ಥ ಮಾಡಿಕೊಂಡಿದ್ದರು. ಸಭೆಯನ್ನು ಸ್ಥಾಪಿಸ್ಲಿಕ್ಕೆ ಚುರುಕಾಗಿ ಕ್ರೈಸ್ತರೊಂದಿಗೆ ಕ್ರಿಸ್ತ ಜನರೊಂದಿಗೆ ಸೇರಿ ಕಾರ್ಯ ಮಾಡುವಂತ ಒಂದು ಕುಟುಂಬವಾಗಿತ್ತು. ನೋಡ್ರಿ, ಈ ಕುಟುಂಬ ಅಲ್ಲೇ ಎಲ್ಲೋ ಒಂದು ನೇಮಿಸಿದ ಸ್ಥಳದಲ್ಲಿ ನಿಂತು ಅಷ್ಟಕ್ಕೆ ತೃಪ್ತರಾಗಿ ಇರುವಂತ ಕುಟುಂಬವಲ್ಲ. ದೇವರು ಎಲ್ಲಿ ಕಳುಹಿಸಿದರು? ಇಟಲಿಯಿಂದ ಕೊರಿಂತಕ್ಕೆ ಬಂದರು, ಕೊರಿಂತದಿಂದ ಎಫೆಸಕ್ಕೆ ಹೋಗ್ತಾರೆ. ಪೌಲನು ಅವರನ್ನ ನೀವು ಇಲ್ಲೇ ಇರ್ರಿ ಎಂಬುದಾಗಿ ಹೇಳುವಾಗ ಅಲ್ಲಿ ಅವರು ಸ್ವಲ್ಪ ಕಾಲ ಇದ್ದು, ನಂತರ ಮತ್ತೆ ಅವರು ರೋಮ್ ಇದಕ್ಕೆ ಹೋಗ್ತಾರೆ. ಅಲ್ಲಿ ತಮ್ಮ ಮನೆಯಲ್ಲಿ ದೇವರ ಸಭೆಯನ್ನ ಅವರು ಕೂಡಿಸಿ ಮಾಡ್ತಾರೆ. ಅದು ಸುಲಭವಾಗಿರ್ಲಿಲ್ಲ. ಅಲ್ಲಿ ವಿರೋಧ ಇತ್ತು, ಯಹೂದ್ಯರ ಒಂದು ಬಲವಾದ ವಿರೋಧ ಇತ್ತು. ಅದರ ನಡುವೆಯೂ ಮತ್ತೊಮ್ಮೆ ಕರ್ತನ ಸೇವೆಗಾಗಿ ಅವರೆಂದಿಗೂ ಹಿಂಜರಿಯಲಿಲ್ಲ, ತಮ್ಮ ಪ್ರಾಣಗಳನ್ನ ಲೆಕ್ಕಿಸಲಿಲ್ಲ. ಕ್ರಿಸ್ತನಿಗಾಗಿ, ಕ್ರಿಸ್ತನ ಸಭೆಗಾಗಿ, ದೇವಜನರಿಗಾಗಿ, ಆತ್ಮಗಳಿಗಾಗಿ ಅವರು ಅನೇಕ ಪ್ರಯಾಣಗಳನ್ನ ಮಾಡಿದರು. ಭೂ ಮಾರ್ಗದಲ್ಲಿ ಪ್ರಯಾಣ ಮಾಡಿದರು, ಜಲಮಾರ್ಗದಲ್ಲಿ ಅವರು ಪ್ರಯಾಣ ಮಾಡಿದರು. ಕ್ರೈಸ್ತರನ್ನ ವಿಶ್ವಾಸಿಗಳನ್ನ ಅನೇಕರನ್ನ ಸ್ನೇಹಿತರನ್ನಾಗಿ ಮಾಡಿಕೊಂಡರು. ದೇವ ಸೇವಕರನ್ನ ತಮ್ಮ ಮನೆಗಳಲ್ಲಿ ಸೇರಿಸಿಕೊಂಡರು. ಸಂತೋಷವಾಗಿ ಆತಿಥ್ಯ ಮಾಡಿದರು. ನನ್ನ ಪ್ರಿಯರೇ, ನಶಿಸಿ ದಾರಿ ತಪ್ಪಿ ಹೋಗುತ್ತಿರುವಂತ ಪ್ರಪಂಚಕ್ಕೆ ಕ್ರಿಸ್ತನ ಪ್ರೀತಿ ಹುಕ್ಕಿ ಹರಿಸುವಂತ ಆ ಸೇವೆಯಲ್ಲಿ ಇವರು ಕುಟುಂಬವಾಗಿ ಅವರ ಸೇವೆ ಇತ್ತು. ನನ್ನ ಪ್ರಿಯರೇ, ಒಂದು ವೇಳೆ ಇಷ್ಟೆಲ್ಲ ಸೇವೆ, ನಾನು ಈಗಾಗಲೇ ಸುಮಾರು 7-8 ಸಂಗತಿಗಳನ್ನ ಈ ಕುಟುಂಬದ ಕುರಿತಾಗಿ ನಿಮ್ಮ ಕೂಡ ಮಾತಾಡ್ತಾ ಬಂದೆ. ಈ ಸೇವೆಯೆಲ್ಲ ಮಾಡ್ಲಿಕ್ಕೆ ಕಾರಣ ಏನು ಗೊತ್ತಾ? ಅಕ್ವಿಲನಿಗೆ ಬೆನ್ನೆಲುಬಾಗಿ ನಿಂತಿದ್ದಂತ ಪ್ರಿಸ್ಕಿಲ. ಅದಕ್ಕಾಗಿಯೇ ಅವಳ ಅಕ್ವಿಲನ ಎಲ್ಲ ಕಾರ್ಯಗಳಲ್ಲೂ ಈಕೆ ಇದ್ದಳು ಎಂಬುದನ್ನ ವಾಕ್ಯ ಭಾಗಗಳಲ್ಲಿ ನಾವು ನೋಡ್ತೀವಿ. ಯಾಕಂದ್ರೆ ಅಕ್ವಿಲನ ಕುರಿತಾಗಿ ಹೇಳುವಾಗೆಲ್ಲ ಈಕೆಯನ್ನ ಸೇರಿಸಿ ಹೇಳುವುದರ ಅರ್ಥ ಏನು ಅಂದ್ರೆ, ಈಕೆ ಪರಿಪೂರ್ಣವಾದಂತ ಸಹಕಾರಿಯಾಗಿ, ಪರಿಪೂರ್ಣವಾದಂತ ಹೆಂಡತಿಯಾಗಿ ಆಕೆ ತನ್ನ ಜೀವಿತವನ್ನ ಕರ್ತನಿಗಾಗಿ ಮುಡಿಪಾಗಿಟ್ಟಿದ್ದವಳು. ನಾನು ಒಂದು ವಾಕ್ಯ ಭಾಗ ಓದಿ ನನ್ನ ವಾಕ್ಯ ಭಾಗವನ್ನ ನಿಲ್ಲಿಸ್ತೇನೆ, ನನ್ನ ಸಮಯ ದಾಟಿಯದೆ. ಪೇತ್ರನ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 1-6 ವಚನಗಳನ್ನ ಓದ್ತೇನೆ. ನೀವು ಅದರ ಕುರಿತಾಗಿ ನೀವು ಆಲೋಚಿಸಿಕೊಳ್ಳ್ರಿ. ಅದೇ ರೀತಿಯಾಗಿ ಸ್ತ್ರೀಯರೇ, ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರು. ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಜಡೆ ಎಣ್ಣೆಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಿನ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರ್ಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದು ಆಗಿದೆ. ಪೂರ್ವ ಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆ ಇಟ್ಟ ಭಕ್ತರಾದ ಸ್ತ್ರೀಯರು ಸಹ ಹೀಗೆ ತಮ್ಮನ್ನು ಅಲಂಕರಿಸಿಕೊಂಡರು. ಅವರು ತಮ್ಮ ಗಂಡಂದಿರಿಗೆ ಅಧೀನರಾಗಿದ್ದು ಯಾವ ಭೀತಿಗೂ ಗಾಬರಿ ಪಡದೆ ಒಳ್ಳೆಯದನ್ನೇ ಮಾಡುವವರಾಗಿದ್ದರು. ಸಾರಳು ಹಾಗೆಯೇ ಅಬ್ರಹಾಮನಿಗೆ ವಿಧೇಯಳಾಗಿದ್ದು ಅವಳನ್ನ ಯಜಮಾನ ಎಂದು ಕರೆದಳು ಎಂದು ಬರೆದಿದೆ. ನೀವು ಸಾರಳ ಕುಮಾರ್ತೆಗಳಾಗಿದ್ದೀರಲ್ಲ. ನನ್ನ ಪ್ರಿಯರೇ, ಈ ಪ್ರಿಸ್ಕಳಿಗೆ ಈ ವಾಕ್ಯ ಅದು ಅನ್ವಯಿಸುವಂತ ವಾಕ್ಯ. ಪ್ರಿಸ್ಕಳೇ, ನೀನು ಸಾರಳ ಕುಮಾರ್ತೆ ಆಗಿದ್ದೆ ಎಂಬುದರಲ್ಲಿ ಯಾವ ಸಂದೇಹ ಇಲ್ಲ ಎಂಬುದನ್ನ ನೀನು ಮಾಡಿದ ಈ ಲೋಕದಲ್ಲಿ ಕರ್ತನಿಗಾಗಿ, ಕರ್ತನ ಜನರಿಗಾಗಿ, ಕರ್ತನ ಸೇವಕರಿಗಾಗಿ, ಕರ್ತನ ಸಭೆಗಾಗಿ, ಗಂಡನ ಜೊತೆಯಲ್ಲಿ ನೀನು ಮಾಡಿದಂತ ಆ ಸೇವೆ ಪ್ರಿಸ್ಕಿಲನ್ನ, ಆಕೆನ ಬಹಳ ಎತ್ತರಕ್ಕೆ ಅದು ನಿಲ್ಲಿಸುವಂತದ್ದಾಗಿದೆ. ನಾವು ಪ್ರಿಸ್ಕಿಲನ ಕುರಿತಾಗಿ ನೋಡುವಾಗ ನಾನು ಹೇಳಿದೆ, ನಮ್ಮ ಜೀವನದಲ್ಲಿ ಪ್ರಿಸ್ಕಿಲ್ಗಿದ್ದಂತ ಹಳೇ ಸಂಪ್ರದಾಯದ ಸರಳತೆ, ಸರಳವಾಗಿ ಜೀವಿಸಿದಂತ ಸ್ತ್ರೀ, ತನಗಾಗಿ ಏನು ಮಾಡಿಕೊಂಡಲಿ ಎಂಬುದಾಗಿ ನಾವೆಲ್ಲೂ ಆಕೆಯ ಕುರಿತಾಗಿ ನೋಡ್ಲಿಲ್ಲ. ನನ್ನ ಪ್ರಿಯರೇ, ದೇವ ಜನರಿಗಾಗಿ, ದೇವರ ಸೇವೆಗಾಗಿ, ದೇವರ ಸಭೆಗಾಗಿ, ದೇವ ರಾಜ್ಯದ ಕಟ್ಟೋಣಕ್ಕಾಗಿ ಆಕೆ ತನ್ನನ್ನ ತೊಡಗಿಸಿಕೊಂಡು ಸರಳ ಜೀವನವನ್ನು ಮಾಡಿ, ದೇವ ಜನರೆಲ್ಲರೂ ಈ ದಿನದಲ್ಲಿಯೂ ತನ್ನ ಗಂಡನೊಂದಿಗೆ ಆಕೆಯನ್ನ ಎಣಿಸುವಷ್ಟರ ಮಟ್ಟಿಗೆ ಆಕೆ ಸೇವೆಯನ್ನ ಮಾಡಿ ದಾಟಿ ಹೋಗಿದ್ದಾಳೆ. ಈ ರಾತ್ರಿ ನಾವು ಅನೇಕ ಸ್ತ್ರೀಯರನ್ನ ಕುರಿತಾಗಿ ಕಲಿತಿದ್ದೇವೆ. ನಾನೆನಿಸ್ತೇನೆ ಎಲ್ಲ ಸ್ತ್ರೀಯರಿಗಿಂತ ವಿಭಿನ್ನವಾದ ಈ ಸ್ತ್ರೀ. ನೀವು ಸತ್ಯವಾಕ್ಯದಲ್ಲಿ ಯಾರನ್ನೂ ಹೀಗೆ ಒಟ್ಟಾಗಿ ಗಂಡನ ಜೊತೆಯಲ್ಲಿ ಹೆಸರನ್ನ
ಯಾವ ಸ್ತ್ರೀಯನ್ನ ಕುರಿತಾಗಿ ನೀವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಒಂದು ವೇಳೆ ಅವರೆಲ್ಲರೂ ಮಾಡಿರ್ಬೋದು, ಅವರು ಗಂಡನಿಗೆ ಅಧೀನರಾಗಿ ನಡೆದಿರಬಹುದು, ಕೆಲವು ಹಂತಗಳಲ್ಲಾದರೂ ಅವರು ಗಂಡನಿಗೆ ಇರುಸು ಮುರುಸಾಗುವಂತ ಸಂಗತಿಗಳನ್ನ ಮಾಡಿರ್ಲಿಕ್ಕೆ ಸಾಧ್ಯ. ನನ್ನ ಪ್ರಿಯರೇ, ಈ ಪ್ರಿಸ್ಕೆಗಳ ಕುರಿತಾಗಿ ನೋಡುವಾಗ ಯಾವ ಸಂದರ್ಭದಲ್ಲಿ ಗಂಡನ ಸೇವೆಗಾಗಲಿ, ಗಂಡನ ಮಾಡುವಂತ ಕಾರ್ಯಗಳಿಗಾಗಲಿ, ಗಂಡನ ಆಲೋಚನೆಗಳಿಗಾಗಲಿ ಇವಳು ಎಂದಿಗೂ ಬೇರೆಯಾದ ರೀತಿಯಲ್ಲಿ ಆಕೆ ಆಲೋಚನೆ ಮಾಡಲಿ. ಗಂಡನ ಆಲೋಚನೆ ತನ್ನ ಆಲೋಚನೆ, ಗಂಡನ ಸೇವೆ ತನ್ನ ಸೇವೆ, ಗಂಡನ ಕಾರ್ಯ ತನ್ನ ಕಾರ್ಯ. ಗಂಡನಿಗೆ ಹೇಗೆ ಕ್ರಿಸ್ತನಿಗೆ ನಾವು ವಿಧೇಯರಾಗಿರ್ಬೇಕು, ಸಭೆ ವಿಧೇಯವಾಗಬೇಕು, ನಾನು ನನ್ನ ಗಂಡನಿಗೆ ಅದೇ ರೀತಿಯಲ್ಲಿ ವಿಧೇಯನಾಗಿ ಅಧೀನನಾಗಿ ಸರಳತೆಯಿಂದ ನಾನು ಜೀವಿಸಿ ಕರ್ತನ ಮೆಚ್ಚುವ ಹಾಗೆ ಆ ರಾಜ್ಯದಲ್ಲಿ ಹೋಗುವಾಗ ಬಲ ನಂಬಿಗಸ್ತನಾದ ಒಳ್ಳೆ ಆಳು ಎನ್ನುವಂತ ಹೆಸರು ನನಗೆ ದೊರಕ್ಲಿಕ್ಕಾಗುವಂತೆ ಕಾರ್ಯ ಮಾಡಬೇಕೆನ್ನುವಂತ ತಾವಕದಿಂದ ದುಡಿದಂತ ಸ್ತ್ರೀಯನ್ನ ನಾವೆಲ್ಲರೂ ಕರ್ತನ ವಾಕ್ಯವನ್ನು ಓದುವಾಗ ನಾವು ಸ್ಮರಿಸುವವರಾಗಿ ನಮ್ಮ ಜೀವಿತಗಳಲ್ಲಿ ಆಕೆಯ ಮಾದರಿಯನ್ನು ಅನುಸರಿಸುವಂತಾದ್ರೆ ನಮ್ಮ ಸ್ತ್ರೀಯರು ಬಹಳ ಹೆಮ್ಮೆ ಪಟ್ಟುಕೊಳ್ಳುವಂತ ಒಂದು ಸಂಗತಿ. ಗಂಡನ ಜೊತೆಯಲ್ಲಿ ಕರ್ತನ ಸೇವೆ ಮಾಡುವ ಈ ಭಾಗ್ಯ ಎಲ್ಲರಿಗೂ ದೇವರು ಅನುಗ್ರಹಿಸಿಕೊಡ್ಲಿ. ಹಾಗೆ ಆಗುವಂತೆ ಕರ್ತನು ನಮ್ಮೆಲ್ಲರನ್ನ ಕೃಪೆ ಮಾಡಿ ನಡೆಸಲಿ. ಈ ಒಂದು ಝೂಮ್ ಆಪ್ ನಲ್ಲಿ ಬರ್ಲಿಕ್ಕಾಗುವಂತೆ ಮತ್ತು ಕರ್ತನ ವಾಕ್ಯವನ್ನ ಅಲ್ಪದಾಸನು ಅತಿ ಅಲ್ಪ ಮತಿ ಉಳ್ಳವನಾದಂತ ನಾನು ನಿಮ್ಮ ನಡುವೆ ಕೆಲವು ಸತ್ಯಾಂಶಗಳನ್ನ ಹೇಳಲಿಕ್ಕೆ ಕರ್ತನು ಕೊಟ್ಟಂತ ಈ ಸಮಯಕ್ಕಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ವಿಶೇಷವಾಗಿ ಶಿವಮೊಗ್ಗ ಸಭೆ ಎಲ್ಲ ದೇವಜನರನ್ನ ದೇವರ ಸೇವಕರುಗಳನ್ನ ಮತ್ತು ಸೈಮನನ್ನ ಮತ್ತು ಅಬ್ರಾಮ್ ಸೇವಕರನ್ನ ನಾನು ನೆನಪು ಮಾಡಿಕೊಂಡವರಾಗಿ ಕೊಟ್ಟಂತ ಅವಕಾಶಕ್ಕಾಗಿ ಮತ್ತೊಮ್ಮೆ ನಾನು ವಂದಿಸುವನಾಗಿ ನಾನು ಈ ದೇವರ ವಾಕ್ಯವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ, ಘನತೆ ಮಹಿಮೆ ಕೀರ್ತಿ ಆತನಿಗಾಗಲಿ. ಪ್ರಿಸ್ಕಿಲರ ಅಕ್ವಿಲ ಪ್ರಿಸ್ಕಿಲರ ಹಾಗೆ ನಮ್ಮ ಕುಟುಂಬಗಳು ಇರ್ಲಿಕ್ಕಾಗುವಂತೆ ಕರ್ತನು ಕೃಪೆ ಮಾಡಿ ನಡೆಸಲಿ. ಆಮೇಲೆ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ.